ಬಾಲಕಿಗೆ ಲೈಂಗಿಕ ಕಿರುಕುಳ ಆರೋಪ, ದಲಿತ ಮುಖಂಡನ ಮೇಲೆ ಪೋಕ್ಸೋ ಪ್ರಕರಣ ದಾಖಲು, ಸ್ಥಳೀಯ ರಾಜಕೀಯದಲ್ಲಿ ಸಂಚಲನ. ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಅನಧಿಕೃತ ವಿದ್ಯುತ್ ಸಂಪರ್ಕ, ಬೆಸ್ಕಾಂ ಇಲಾಖೆಗೆ ವಂಚನೆ ಆರೋಪ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ರಾಜೀವ್ ಗೌಡ ದರ್ಪಕ್ಕೆ ಕೆರಳಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಪ್ರತಿಭಟನೆ ನಡೆಸಿ ಆಕ್ರೋಶ, ಆಡಳಿತ ಸ್ನೇಹಿ ವಾತಾವರಣ ನಿರ್ಮಾಣಕ್ಕೆ ಒತ್ತಾಯ. ಪೌರಾಯುಕ್ತರಿಗೆ ರಾಜೀವ್ ಗೌಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಪ್ರಕರಣ, ನೋಟಿಸ್ ನೀಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ, ಕುತೂಹಲ ಮೂಡಿಸಿದ ಕಾಂಗ್ರೆಸ್ ಮುಖಂಡರ ನಡೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ದಲಿತ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡುತ್ತಿದ್ದ ಪ್ರಭಾವಿ ದಲಿತ ಮುಖಂಡನ ಮೇಲೆ ಈಗ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವ ಆರೋಪ ಕೇಳಿಬಂದು ಪ್ರಕರಣ ದಾಖಲಾಗಿದೆ. ರಾಜ್ಯ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ಬೃಹತ್ ಹೋರಾಟಗಳನ್ನ ಮಾಡಿ ದಲಿತರ ಪರ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿ ಹೋರಾಟಗಾರ ಎನಿಸಿಕೊಂಡಿದ್ದ ಪ್ರಭಾವಿ ದಲಿತ ಹೋರಾಟಗಾರನ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಅಂದ ಹಾಗೆ ದಲಿತ ಮುಖಂಡ ಬಾಲಕುಂಟಳ್ಳಿ ಗಂಗಾಧರಪ್ಪ ಚಿಕ್ಕಬಳ್ಳಾಪುರದಲ್ಲಿ ರಾಜಕಾರಣಿಗಳಿಂದ ಹಿಡಿದು ಸರ್ಕಾರಿ ಅಧಿಕಾರಿಗಳವರೆಗೂ ಚಿರಪರಿಚಿತ ಹೋರಾಟಗಾರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಆಗಿರುವ ಬಾಲಕುಂಟಳ್ಳಿ ಗಂಗಾಧರಪ್ಪ A1 ಆರೋಪಿ ಮತ್ತು ಅವರ ಸಹಚರರಾದ ಮಂಡಿಕಲ್ ನಾಗರಾಜ್ A2 ಮತ್ತು ಗಂಗಾಧರಪ್ಪ A3 ಆರೋಪಿಗಳೆಂದು ಪೋಕ್ಸೋ ಕೇಸ್ ದಾಖಲಾಗಿದೆ. ಅಂದಹಾಗೆ ಯಾವುದೋ ನ್ಯಾಯ ಪಂಚಾಯಿತಿ ವಿಚಾರವಾಗಿ ದೇವನಹಳ್ಳಿ ಮೂಲದ ಕುಟುಂಬವೊಂದನ್ನ ಬಾಲಕುಂಟಳ್ಳಿ ಗಂಗಾಧರಪ್ಪ ಕಳೆದ ವರ್ಷ ಡಿಸೆಂಬರ್ 30ರಂದು ಚಿಕ್ಕಬಳ್ಳಾಪುರ ನಗರದ DSS ಕಚೇರಿಗೆ ಕರೆಸಿಕೊಂಡಿದ್ರಂತೆ. ಈ ವೇಳೆ ಅಲ್ಲಿಗೆ ಬಂದಿದ್ದ ವ್ಯಕ್ತಿಯನ್ನ ಕಟ್ಟಿ ಹಾಕಿ ಹಲ್ಲೆ ನಡೆಸಿ ಅಲ್ಲಿದ್ದ ಅಪ್ರಾಪ್ತ ಬಾಲಕಿಗೆ ಕಿರುಕುಳ ನೀಡಿದ್ದಾರಂತೆ. ಇದರಿಂದ ನೊಂದಿದ್ದ ಪೋಷಕರು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಬಾಲಕುಂಟಳ್ಳಿ ಗಂಗಾಧರಪ್ಪ ಸೇರಿದಂತೆ ಅವರ ಸಹಚರರಾದ ನಾಗರಾಜ್ ಮತ್ತು ಗಂಗಾಧರ್ ಮತ್ತು ಇನ್ನಿತರರ ವಿರುದ್ಧ ದೂರು ನೀಡಿದ್ದಾರೆ. ಆದರೆ ಪೊಲೀಸರು ಮಾತ್ರ ಪ್ರಭಾವಿ DSS ಮುಖಂಡನ ವಿರುದ್ಧ FIR ದಾಖಲು ಮಾಡಿ ಕೆಲವರನ್ನ ಅರೆಸ್ಟ್ ಮಾಡಿ A1 ಆರೋಪಿಯಾದ ಬಾಲಕುಂಟಳ್ಳಿ ಗಂಗಾಧರಪ್ಪ ಅವರನ್ನ ಅರೆಸ್ಟ್ ಮಾಡದೆ ಸುಮ್ಮನೆ ಆಗಿದ್ದಾರೆ ಎಂದು ನೊಂದ ಅಪ್ರಾಪ್ತ ಬಾಲಕಿಯ ಕಡೆಯವರು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಇನ್ನು A1 ಆರೋಪಿಯಾದ ಬಾಲಕುಂಟಳ್ಳಿ ಗಂಗಾಧರಪ್ಪನನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. 30ನೇ ತಾರೀಕು 12ನೇ ತಿಂಗಳು 2025ನೇ ಇಸ್ವಿಯಲ್ಲಿ ಬಾಲಕುಂಟಳ್ಳಿ ಗಂಗಾಧರ ಮೇಲೆ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಅದ್ರ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಪೊಲೀಸ್ನವರು ಇದುವರೆಗೂ ಯಾವುದೇ ರೀತಿಯಂತ ಅರೆಸ್ಟ್ ಮಾಡಿರಲಿಲ್ಲ ಬಾಲಕುಂಟಳ್ಳಿ ಗಂಗಾಧರ ಮೇಲೆ. ಹೈಕೋರ್ಟ್ ಆದೇಶ ಇದೆ, ಅರೆಸ್ಟ್ ಮಾಡಿ ಇಮಿಡಿಯೇಟ್ಲಿ ಅಂತ ಹೇಳ್ಬಿಟ್ಟು ಬಾಲಕುಂಟಳ್ಳಿ ಗಂಗಾಧರನ ಅರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಇದೆ. ಪೊಲೀಸ್ನವರು ಇದುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ. ಅದರಿಂದ ಕೂಡಲೇ ಅರೆಸ್ಟ್ ಮಾಡಬೇಕು. ಕಾನೂನು ರೀತಿ ಎಲ್ಲರಿಗೂ ಮಾನ್ಯ ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿರೋದ್ರಿಂದ ಕಾನೂನು ರೀತಿ ಎಲ್ಲರಿಗೂ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ವಿ ಸರ್. ಏನು ವಿಷಯ ಸಮಸ್ಯೆ ಅವರು ಬಾಲಕುಂಟಳ್ಳಿ ಗಂಗಾಧರ ಅನ್ನೋರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ. ನಮ್ಮನ್ನು ಫೋನ್ ಮಾಡಿಬಿಟ್ಟು ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಕರೆದ್ರು. ಆಫೀಸ್ಗೆ ಹೋದಾಗ ನಾವು 11ನೇ ತಾರೀಕಿಂದನೇ ಅವರು ಫೋನ್ ಸ್ಟಾರ್ಟ್ ಮಾಡಿದರು. ನಾವು ಹೋಗಿದ್ದು 11ನೇ ತಾರೀಕು ಹೋಗಿರಲಿಲ್ಲ, 12ನೇ ತಾರೀಕು ಹೋಗಿದ್ವಿ. ಅಲ್ಲಿ ನಾನು ನಮ್ಮ ಪಾಪಗೂ ನಮ್ಮ ಮಿಸ್ಸಸ್ ಅವರು ತಮ್ಮನ ಮಗನಿಗೆ ಮಗು ಆಗಿತ್ತು. ಆ ಪಾಪನ ನೋಡ್ಕೊಂಬರೋಣ ಅಂತ ಉದ್ದೇಶದಿಂದ ನಾನು ನನ್ನ ಮಗಳು ಇಬ್ಬರೂ ಹೋಗ್ತಾ ಇದ್ವಿ. ಫೋನ್ ಮಾಡಿದಾಗ ನಾವು ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ. ಎಲ್ಲಿಗೆ ಬರಬೇಕು ಏನಾಯ್ತು ಅಂತ ಅವರೇ ಹೇಳಿದರು. ನಮ್ಮ ಆಫೀಸ್ ಇದೆ ಚಿಕ್ಕಬಳ್ಳಾಪುರದ ಪೊಲೀಸ್ ಸ್ಟೇಷನ್ ಮುಂದೆಗಡೆ ನಮ್ಮ ಆಫೀಸ್ ಇದೆ, ಅಲ್ಲಿಗೆ ಬರ್ರಿ DSS ಆಫೀಸ್ಗೆ ಅಂತ ಕರೆದ್ರು. ನಾವು ಅಲ್ಲಿಗೆ ಹೋದ್ವಿ. ಏಕಾಏಕಿ ಅಲ್ಲಿಗೆ ಹೋದಾಗ ಸುಮಾರು 10-15 ಜನ ನಮ್ಮನ್ನು ಯಾವರು ಅಂತ ಕೇಳಿದ್ದು ಅಷ್ಟೇ ನಮ್ಮನ್ನು ಹೊಡೆದು ಗಲಾಟೆ ಮಾಡಿ ನಮ್ಮನ್ನು ಪಾಪಗೆಲ್ಲ ಹರಾಸ್ಮೆಂಟ್ ಮಾಡಿದ್ರು. ಆಮೇಲೆ ನಾವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರು ಯಾವುದೇ ರೀತಿ ಅಂತ ಆಕ್ಷನ್ ತಗೊಂಡಿರಲಿಲ್ಲ. ಆಮೇಲೆ ನಾವು ಡೈರೆಕ್ಟಾಗಿ ಕೋರ್ಟಲ್ಲೇ ಹೋಗಿ ಹೈಕೋರ್ಟ್ಗೆ ಹೋದ್ಮೇಲೆ ಅಲ್ಲೇ ನಮ್ಗೆ ಹೈಕೋರ್ಟ್ಗೆ ಹೋದ್ಮೇಲೆ FIR ಆಯಿತು. ಇವಾಗ ಮಾನಿಟ್ರ್ ಮಾಡ್ತಾನೇ ಇದೆ ಕೋರ್ಟ್. ನಿಮ್ಮ ಒತ್ತಾಯ ಏನು? ಕೂಡಲೇ ಬಾಲಕುಂಟಳ್ಳಿ ಗಂಗಾಧರ ಅಕ್ರಮ ಚಟುವಟಿಕೆಗಳು ಭಾಗಿಯಾಕೊಂಡು ನಮಗೆ ಎಲ್ಲ ಬೇಜಾನ್ ಜನಗೆ ಮೋಸ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಅವ್ರನ್ನ ಬಾಲಕುಂಟಳ್ಳಿ ಗಂಗಾಧರನ ಅರೆಸ್ಟ್ ಮಾಡಬೇಕು. ಈ ಬಡವ್ರಿಗೂ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒತ್ತಾಯ ಸರ್. ನಿಮಗೂ ಅವ್ರಿಗೂ ಇದಕ್ಕೆ ಮುಂಚೆಯಿಂದ ಬೇರೆ ಯಾವುದಾದ್ರೂ ವೈಮನಸ್ಸು ಐತೆ? ಯಾವ ವೈಮನಸ್ಸು ಇಲ್ಲ. ಬಾಲಕುಂಟಳ್ಳಿ ಗಂಗಾಧರನ ನಾನು ನೋಡಿದ್ದೆ 12ನೇ ತಾರೀಕು. ಅವ್ರಿಗೂ ನಮಗೂ ಯಾವುದೇ ನಮ್ಮದು ಬಂದು ದೇವನಹಳ್ಳಿ ತಾಲೂಕು, ಇವ್ರು ಬಂದು ಚಿಕ್ಕಬಳ್ಳಾಪುರ. ನಮಗೂ ಅವ್ರಿಗೂ ಯಾವುದೇ ರೀತಿಯಂಥ ಕಾಂಟ್ಯಾಕ್ಟು ಇಲ್ಲ, ಯಾವುದೇ ರೀತಿಯಂಥ ಇದು ಇರಲಿಲ್ಲ. ಸುಧಾಕರ್ ಅವರು ರಾಜಕೀಯ ಒತ್ತಡ ಏರ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ರಾಜಕೀಯ ಆಗಿದ್ದರೆ ನಾನು ಹೈಕೋರ್ಟ್ ಗಂಟ ಹೋಗೋ ಅವಶ್ಯಕತೆ ಏನಿತ್ತು ಸರ್? ನಾನು
30ನೇ ತಾರೀಕು 12ನೇ ತಿಂಗಳು ಹೈಕೋರ್ಟ್ ಆದೇಶ ಮಾಡಿದೆ. ಹೈಕೋರ್ಟ್ ಆದೇಶ ಮಾಡಿದ ಮೇಲೇ ಅವರು FIR ಮಾಡಿದ್ದೆ ಹೊರತು ಪೊಲೀಸ್ನವರು ನಾವು ಕಂಪ್ಲೇಂಟ್ ಕೊಟ್ಟು 15 ದಿವಸ ಆಗಿದ್ರು ಕೂಡ ನಮ್ಮ ಕಂಪ್ಲೇಂಟ್ ಎತ್ತು ಬಿಸಾಕಿದ್ರು. ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರ ಹೆಸರುಗಳು ನನಗೆ 3 ಜನ ಹೆಸರುಗಳು ಮಾತ್ರ ನನಗೆ ಗೊತ್ತಿತ್ತು. ನಾನು 3 ಜನ ಹೆಸರುಗಳು ಕೊಟ್ಟಿದ್ದೆ. ಆಮೇಲೆ ಪೊಲೀಸ್ನವರು ಎಂಕ್ವೈರಿ ಮಾಡಿಕೊಂಡು ಯಾರ್ಯಾರು ಬಂದಿದ್ದರು ಯಾರಿಲ್ಲ ಅಂತ ಹೇಳ್ಬಿಟ್ಟು ಎಂಕ್ವೈರಿ ಮಾಡಿಕೊಂಡು ಹೆಸರುಗಳನ್ನ ಅವರು ಇನ್ವೆಸ್ಟಿಗೇಷನ್ ಮಾಡ್ತವ್ರೆ. ಅದರಲ್ಲಿ ಇಬ್ಬರನ್ನ ನನಗೆ ಗೊತ್ತಿಲ್ಲದೆ ಇರೋ ಹೆಸರುಗಳನ್ನ ನಾಗೇಶ ಮತ್ತು ಮುನ್ರಾಜ ಅನ್ನೋರನ್ನ ಅರೆಸ್ಟ್ ಮಾಡಿದ್ದಾರೆ. ಟೋಟಲ್ ಈ ಪ್ರಕರಣದಲ್ಲಿ 4 ಜನ ಅರೆಸ್ಟ್ ಮಾಡಿದ್ದಾರೆ. 4 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಬಾಲ್ಕೊಂಡಳ್ಳಿ ಗಂಗಾಧರ ಅನ್ನೋರು ತಪ್ಪಿಸ್ಕೊಂಡಿದ್ದಾರೆ. ಇನ್ನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ ಸರ್. ನಮ್ಮ ಪಾಪುನ ನನ್ನೆಲ್ಲ ಕಟ್ಟಾಕ್ಬಿಟ್ಟು ನನ್ನ ಕೈಗಳನ್ನೆಲ್ಲ ಹಿಂದೆಗಡೆ ಸುಮಾರು ಜನ ಬಂದು ಹಿಡ್ಕೊಂಡು ಈ ರೀತಿ ಎಲ್ಲ ಚೇರ್ ಮೇಲೆಲ್ಲ ಕುಂಡ್ರಿಸ್ಬಿಟ್ಟು ನನ್ನ ಕಟ್ಟಾಕ್ಬಿಟ್ಟು ಪಾಪುನ ಬಟ್ಟೆ ಎಲ್ಲ ಈ ರೀತಿ ಹರಿದು ಈ ರೀತಿ ಎಲ್ಲ ಹರಾಸ್ಮೆಂಟ್ ಮಾಡಿದ್ದಾರೆ ಅಂತ ನಾವು ಕೊಟ್ಟಿದ್ದೀವಿ ಸರ್. DSS ಆಫೀಸು ಅವನ ಕಚೇರಿ ಮಾಮೂಲಿ DSF ಚಿಕ್ಕಬಳ್ಳಾಪುರ ಸಿವಿಲ್ ಬಸ್ ಸ್ಟ್ಯಾಂಡ್ ಮುಂದೆಗಡೆ ಪೊಲೀಸ್ ಸ್ಟೇಷನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಮುಂದೆಗಡೆ DSS ಕಚೇರಿ ಇದೆ. ಆ ಕಚೇರಿ ಒಳಗೆ ಸರ್ ಈ ರೀತಿ ಘಟನೆ ಎಲ್ಲ ನಡೆದಿದ್ದು. ಏನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಬಾಲ್ಕೊಂಡಳ್ಳಿ ಗಂಗಾಧರಪ್ಪ ಮತ್ತು ಅವರ ಸಹಚರರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಸಂಸದ ಸುಧಾಕರ್ ಅವರು ಇದೊಂದು ಪೂರ್ವ ನಿಯೋಜಿತ ಕೃತ್ಯವಾಗಿದ್ದು ಕಾಂಗ್ರೆಸ್ನ ಕುತಂತ್ರವಾಗಿದೆ. ಕಾಂಗ್ರೆಸ್ ಶಾಸಕರು ದಲಿತರ ಪರ ಅಂತ ಹೇಳಿ ಈಗ ದಲಿತ ಹೋರಾಟಗಾರರ ಮುಖಂಡರ ಮೇಲೇನೆ ಪೋಕ್ಸೋ ಕೇಸ್ ದಾಖಲು ಮಾಡಿರುವುದು ಸರಿಯಲ್ಲ. ದಲಿತ ಮುಖಂಡರನ್ನು ಏನಾದರೂ ಅರೆಸ್ಟ್ ಮಾಡಿಸಿದ್ರೆ ಬಿಸಿ ಮುಟ್ಟಿಸುವ ಕೆಲಸ ಮಾಡ್ತೀವಿ ಅಂತ ಗುಡುಗಿದ್ದಾರೆ. ಇಲ್ಲೇ ಅಲ್ಲ, ಈ ರಾಜ್ಯದಲ್ಲಿ ಕೂಡ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಗೃಹ ಇಲಾಖೆ ಅನ್ನುವಂಥದ್ದು ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಏನು ತೆಲಂಗಾಣ ಕಳಿಸ್ಬಿಟ್ಟವರ ಗೊತ್ತಿಲ್ಲ ನನಗೆ. ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ. ಯಾರೋ ಹೊರ ರಾಜ್ಯದವ್ರು ಬಂದು ಇಲ್ಲಿ ಡ್ರಗ್ಸನ್ನು ಹಿಡಿತಾರೆ, ಡ್ರಗ್ಸ್ ಫ್ಯಾಕ್ಟ್ರಿ ಮಾಡ್ತಾ ಇರೋದನ್ನು ಅವ್ರು ಕಂಡು ಹಿಡಿತಾರೆ, ನಮ್ಮವ್ರು ನಿದ್ದೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಈ ಕ್ಷೇತ್ರದಲ್ಲಿ ಏನು ದಲಿತರನ್ನು ಉದ್ಧಾರ ಮಾಡ್ತೀನಿ ಅಂತ ಬಂದಿರುವಂಥ ಶಾಸಕರು ಪಾಪ ಒಂದು 65-70 ವರ್ಷದ ಮುದುಕನು 25-30 ಜನ ಎಲ್ಲರೂ ಒಂದು ಸಭೆ ಮಾಡಿ ಇಡೀ DSSಗೆ ಒಬ್ಬ ನಾಯಕ ರಾಜ್ಯದಲ್ಲಿ ಅಂಥವ್ರ ಮೇಲೆ ಪೋಕ್ಸೋ ಕೇಸ್ ಫಿಕ್ಸ್ ಮಾಡೋಕ್ಕೆ ಹೋಗಿದ್ದಾರೆ. 25-30 ಜನ ಸೇರಿ ಒಂದು ಸಭೆ ಮಾಡಿದ್ರೆ 8 ವರ್ಷ 9 ವರ್ಷದ ಹೆಣ್ಮಗಳ ಮೇಲೆ ಇವರು ಪೋಕ್ಸೋ ಕೇಸನ್ನು ಬುಕ್ ಮಾಡಿದ್ದಾರೆ ಇವರು ಅಂತಂದರೆ ಇವರು ಯಾವ ರೀತಿ ಇವ್ರಿಗೆ ಮಾನವೀಯತೆ ಇದೆಯಾ? ದಲಿತರ ಪರ ಇದ್ದಾರಾ ಇವರು? ನಾನು ಹೇಳಿದ್ದೀನಿ SP ಅವರಿಗೆ IG ಅವರಿಗೆ, ಅವ್ರನ್ನ ನೀವು ಅರೆಸ್ಟ್ ಮಾಡಿ ಈ ವಿಷಯದಲ್ಲಿ ಉಗ್ರ ಹೋರಾಟ ನಾನು ಮಾಡ್ತೀನಿ, ನಿಮ್ಮಲ್ಲಿ ಒಬ್ಬರು ತಲೆ ದಂಡ ಆಗೋವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳಿದ್ದೀನಿ. ಏನಿದೆಲ್ಲ ಕೂಡ ನೀವು ಮಾಡಿದ್ದೀರಾ ಇನಿಷಿಯಲ್ ಇದು ಮಾಡಿದ್ದೀರಾ, ಎನ್ಕ್ವೈರಿ ಮಾಡಿದ್ದೀರಾ? 30 ಜನ ಇರಬೇಕಾದ್ರೆ ಸಭೆ ಮಾಡಿದರೆ ನೀವು ಪೋಕ್ಸೋ ಮಾಡ್ತೀರಿ ಅಂದರೆ ನನ್ನ ಮೇಲೆ ಮರ್ಡರ್ ಕೇಸ್ ಮಾಡಿದರು. ಯಾರೋ ಅವನೋಗಿ ಮರದಲ್ಲಿ ಆತ್ಮಹತ್ಯೆ ಮಾಡಿ. ಇನ್ನು ಈ ಕುರಿತು MMTV ಜೊತೆ ಮಾತನಾಡಿರುವ DSS ಮುಖಂಡ ಬಾಲ್ಕೊಂಡಳ್ಳಿ ಗಂಗಾಧರಪ್ಪ, ಮಹಿಳೆಯೊಬ್ಬರಿಗೆ ಅನ್ಯಾಯವಾದಂಥ ವಿಚಾರದಲ್ಲಿ ಈ ವ್ಯಕ್ತಿಯನ್ನ ಮಾತುಕತೆಗೆ ಕರೆದಿದ್ದಾಗ ನಮ್ಮ ಮಾತು ಕೇಳದೇ ಇದ್ದಾಗ ಇವರ ವಿರುದ್ಧವಾಗಿ ದೂರು ನೀಡುವಂತೆ ಹೇಳಿದ್ವಿ. ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ಈ ರೀತಿ ನಮ್ಮ ಮೇಲೆ ಸುಳ್ಳು ದೂರು ದಾಖಲು ಮಾಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಅದ್ಯಾವುದೋ ನ್ಯಾಯ ಮಾಡಿದ್ವಿ. ಆ ನ್ಯಾಯಕ್ಕೆ ಅವನು ನಮ್ಮ ಮಾತು ಕೇಳಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಕಂಪ್ಲೇಂಟ್ ಕೊಡಮ್ಮ ನೀನು, ನಮ್ಮ ಮಾತು ಕೇಳಲ್ಲ ಅಂತ ಹೇಳಿ ಕಳಿಸ್ಬಿಟ್ವಿ. ಅದಕ್ಕೆ ಕಂಪ್ಲೇಂಟ್ಗೆ ಕೊಡು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಇದು ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನು ಆ ಥರ ಮಾಡಿದ್ದಾನೆ. ನಾವು ಅದನ್ನ ನೋಡೇ ಇಲ್ಲ, ಏನೂ ಇಲ್ಲ. ಹಾಂ, ಏನು ಮುಟ್ಟಿದ್ದಾರೆ ಈ ಥರ ಅದೆಲ್ಲ ಮಾಡಿದ್ದಾರೆ. ನಾವು ನೋಡೇ ಇಲ್ಲ. ಅವ್ರು 3 ಜನ ಬಂದಿದ್ರು, ಅವ್ನು ಕರ್ಕೊಂಬಂದು ನಮ್ಮ ಲೀಡರ್ಸ್, ದೊಡ್ಡಬಳ್ಳಾಪುರ ಲೀಡರ್ಸು. ಅವನು ನಾಗರಾಜು ಮತ್ತೆ ಪುರುಷೋತ್ತಮ್ ಗೌಡ ಅಂತ ಯಾರು ಈ ರಕ್ಷಣಾ ವೇದಿಕೆಯವರು, ಅವರು ಕರೆದು ಹೋಗಿದ್ರಂತೆ. ನಮಗೆ ಹಿಂಗೆ ಹೇಳ್ಬಿಟ್ಟು ಕರ್ಕೊಂಡೋಗಿ ಅದನ್ನ ನ್ಯಾಯ ನಾವು ತಾನೇ ಎಲ್ಲ ನಮ್ಮ ಮುಂದೆ ತಾನೇ ಮಾಡಿದ್ದು, ಹಿಂಗೆಲ್ಲ ಮಾಡ್ತೀನಿ ನಮ್ಗೆ ಮರ್ಯಾದೆ ಇರುತ್ತೆ ನಾಳೆ ಅಂತ ಬೈದ್ರಂತೆ. ಆಯ್ತಣ್ಣ ಮಾತಾಡ್ರಿ ನೀವಂತ ಹೇಳಿದಂತೆ ಕರೆಸಿ ಮಾತಾಡೋಣ ಬಾಣ ಅಂದರು. ಅದಕ್ಕೆ ಬೇಲ್ ತಗೊಂಡು ಹೋಗೋಣ ಅಂತ ಸುಮ್ಮನೆ ಯಾಕೆ ಅಂತ ಆಗ್ಬಿಟ್ನಣ್ಣ. ಹೌದ್ರಾ? ಏನಾಯ್ತಣ್ಣ ವಾಸ್ತವಾಂಶದ? ಅಣ್ಣ ಅದು ಭೋಗ್ಪರ್ತಿ ಒಬ್ಬ ಹುಡುಗ ನಮ್ಮ ಶಂಕರ ಅಂತ ತಾಲೂಕು ಆರ್ಡಿನೆನ್ಸ್ ಕನ್ವೀನರ್ ಇದ್ದ. ಅವ್ನು ಸತ್ತೋದ. ಆ ಹುಡುಗಿಗೆ ಈ ಯಾರ ನರ್ಸು ಅಂತಿದ್ದಾರೆ ಅಂತ ಇದರಲ್ಲಿ ಎಲ್ಲಿ ಮಂಡಿಕಲ್ಲಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ.
ಆಯಮ್ಮ ಏನು ಮಾಡಿದಾಳೆ ಊರಿಗೆ ಹೋಗಿ ಬರ್ತಾ ಇದ್ಲಲ್ಲ, ಹ್ಞೂ ಏನಮ್ಮ ನಿನ್ನ ಗಂಡ ಸತ್ತೋದ್ಮೇಲೆ ಹೆಂಗಮ್ಮ ಹಂಗೆ ಹಿಂಗೆ ಅಂದ್ರೆ ಅಯ್ಯೋ ಕಷ್ಟ ಆಗ್ಬಿಟ್ಟಿದಕ್ಕ ಹಂಗೆ ಹಿಂಗೆ ಅಂತ ಹೇಳಿದ್ನಂತೆ. ಹಾಂ ಹೇಳಿದಂತೆ ಹಾಂ ಅಕ್ಕ ನನಗೆ ಅದಕ್ಕೆ ಅಮ್ಮ ನಾನು ಒಬ್ಬನ ಪರಿಚಯ ಮಾಡ್ಕೊಡ್ತೀನಿ, ಅದನ್ನ ಎಲ್ರಿಗೂ ಕೆಲಸ ಕೊಡಿಸ್ತಾನೆ, ಹಾಂ ನಿನಗೂ ಕೆಲಸ ಕೊಡಿಸ್ತಾನೆ, ನಾನೇನು ಕೇಳಿದ್ರೆ ಅದು ಕೊಡು ಮಾತಾಡು ಅಂತ ಹೇಳಿದ್ರಂತೆ. ಹ್ಞೂ ಅದ ಪರಿಚಯ ಮಾಡ್ಕೊಂಡು ಏನು ಮಾಡಿದ್ದಾನೆ ಆ ಅಮ್ಮ 3 ಲಕ್ಷ ಕೊಡು ಕೆಲಸ ಕೊಡಿಸ್ತೀನಿ ಡಿ ಸಿ ಆಫೀಸಲ್ಲಿ ಅಂತ ಹೇಳಿದ್ನಂತೆ. ಅದಕ್ಕೆ ಆ ಹುಡುಗಿ 1 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾಳೆ. ಹ್ಞೂ ಅವನು ವಾರ 15 ದಿನ 1 ತಿಂಗಳಾದರೂ ಮಾಡಿಕೊಟ್ಟಿಲ್ಲ. ಹ್ಞೂ ಕಾಸು ಕೇಳಿದಾಗ ಕರೆದಿದ್ದಾನೆ, ಆಯ್ತು ಬಾಮ್ಮ ಮಾತಾಡ್ತೀನಿ ಅಂತ ಕರೆದ್ಬಿಟ್ಟು ಆ ಹುಡುಗಿಗೆ ಸ್ವಲ್ಪ ಹಂಗೆ ಹಿಂಗಂತ ಮಾತಾಡಿದ್ದಾನೆ. ಆ ಹುಡುಗಿ ಹಂಗೆಲ್ಲ ಇದು ಮಾಡಬಾರ್ದಣ್ಣ ಹಂಗೆ ಹಿಂಗೆ ಅಂತ ಹೇಳಿದ್ದಾಳೆ. ಹಾಂ ಆಮೇಲೆ ಅದನ್ನೊಂದು ರೆಕಾರ್ಡ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಇದೇನೇ ಅವನು ಅದು ಬ್ಲಾಕ್ ಮೇಲ್ ಮಾಡಿ ಅವಳನ್ನ 2 ವರ್ಷ ಉಪಯೋಗಿಸ್ಕೊಂಡಿದ್ದಾನೆ. ಹಾಂ ಆ ವಿಚಾರ ಅವ್ರ ಮಾವವ್ರಿಗೆ ಗೊತ್ತಾಗಿ ಮನೆ ಬಿಡಿಸಿದ್ದಾರೆ, ಪೆರೇಸ್ ಇದು ಮಂಡಿಕಲ್ಲಲ್ಲೂ ಬಂದು ಮನೆ ಮಾಡ್ಕೊಂಡಿದ್ದಾನೆ, ಹ್ಞೂ ಮಾಡ್ಕೊಂಡಿದ್ದಾಳೆ. ಹ್ಞೂ ಇವನು ಅಲ್ಲಿಗೆ ಹೋಗಿ ಗಲಾಟೆ ಮಾಡಿ ನನ್ನ ಗಂಡು ಮಕ್ಕಳಿಲ್ಲ, ನಿನ್ನ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಅವಳು, ಹ್ಞೂ ಆ ಹುಡುಗಿ ನಿರಾಕರಿಸಿ ಬೈದಿದ್ದಾಳೆ. ಹಾಂ ಅದಕ್ಕೆ ಹೋಗಿ ಹೊಡೆದು ಬಿಟ್ಟಿದ್ದಾನೆ. ಹ್ಞೂ ಆಮೇಲೆ ಹೋಗಿ ಪೆರೇಸಂದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಮಹಿಳಾ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಹ್ಞೂ ಆವಾಗ ನಮ್ಗೆ ಹೇಳಿದ್ರು ನನಗೆ ಗೊತ್ತಿಲ್ಲ ಆ ವಿಚಾರ. ಆ ಆಫೀಸಲ್ಲಿ ಹೆಣ್ಮಕ್ಳು ಇರ್ತಾರಲ್ಲ ಮಂಜಾಗಲ್ಲ ಅವರೆಲ್ಲ ಹ್ಞೂ ಅವ್ರಿಗೆ ಹೇಳಿದ್ರು ಅಂತೆ. ಹ್ಞೂ ಅವ್ರೇನು ಮಾಡಿದ್ರು ನನಗೆ ಹೇಳಿದ್ರು, ಅಯ್ಯೋ ನಾನು ಅಂಥವು ಆ ಹುಡುಗಿ ಮುಖ, ಯಾಕಂದ್ರೆ ಶಂಕರ ನನ್ಗೆ ಚೆನ್ನಾಗಿ ಗೊತ್ತಲ್ಲ, ಹ್ಞೂ ಅವ್ನ ಹೆಂಡತಿ ಅಂದಿದ್ದಕ್ಕೆ ನನಗೆ ಬೇಜಾರಾಗಿ ನಾನು ಬರೋಲ್ಲ ಹೋಗಮ್ಮ ಅಂತ ಹೇಳಿದ್ನಿ. ಹ್ಞೂ ಅವ್ನು ಹೋಗಿ ದೊಡ್ಡಬಳ್ಳಾಪುರ ಲೀಡ್ರ್ ಕರ್ಕೊಂಬಂದವನೆ. ಹ್ಞೂ ಅವ್ರು ದೊಡ್ಡಬಳ್ಳಾಪುರದವ್ರು ವಿ ನಾಗರಾಜ್ ನಾವು ಚೆನ್ನಾಗಿ ಪರಿಚಯ ಅಲ್ಲ, ಹ್ಞೂ ನಾನು ಬರಲ್ಲ ಅಂದರೆ ಬಾಣೋ ನಾನು ಬಂದಿದ್ದೀನಿ ಬಾಣ ನಮಗೋಸ್ಕರ ಬಾಣ ಅಂತ ಹೇಳ್ದ. ಹ್ಞೂ ಆಗ ಹೋಗಿ ವಿಚಾರ ಮಾಡಿ ಹಿಂಗೆಲ್ಲ ಆಯ್ತಲ್ಲ, ಇಷ್ಟು ದಿನ ಆಯ್ತಲ್ಲಪ್ಪ, ಏನೋ ಉಪಯೋಗಿಸ್ಕೊಂಡಿದ್ದೀಯಾ, ಅವಳು ಬದುಕೋಕೆ ಬಿಟ್ಬಿಡು, ನೀನು ನಿನ್ನ ಹೆಂಡತಿ ಮಗು ಇದೆ ನೀನು ಬದುಕಲ್ಲ ಅಂತ ಹೇಳಿದ್ವಿ. ಹ್ಞೂ ಇಲ್ಲ ನನಗೆ ಅವಳು ಬೇಕೇ ಬೇಕು ಅಂತ ಹಂಗೆ ಹಿಂಗೆ ಅಂತ ಅಂದ ಅವನು. ಹ್ಞೂ ಆವಾಗ ಆಯಿತು ಅಮ್ಮ ಅವ್ನು ಕೇಳ್ತಾ ಇಲ್ಲ, ನೀನು ಹೋಗಿ ನಿನ್ನ ಕೆಲಸ ನೀನು ಮಾಡ್ಕೊಂಬ ಕಂಪ್ಲೇಂಟ್ ಕೊಟ್ಕೊ ಹೋಗಂತ ನಾವು ಹೊರಟು ಬಂದು ಅಷ್ಟೇ ನಡೆದಿದ್ದು. ಹ್ಞೂ ಅದು ನಿಮ್ಮ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟರು? ಅದೇ ನಾನು ಇದು ಹೇಳಿದ್ನಲ್ಲ ಹೋಗಿ ಕಂಪ್ಲೇಂಟ್ ಕೊಡಂತ ಆ ಹುಡುಗಿಗೆ. ನಿಮ್ಮ ಮೇಲೇನಾ ಅವ್ರ ಮೇಲೇನಾ? ಎಲ್ರ ಮೇಲೆ ಕೊಟ್ಟಿದ್ದಾನೆ. ಹಾಂ 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 ಅಲ್ಲ ಅದು ಕೊಟ್ಟಿರೋದು ಹುಡುಗಿ ಕೊಟ್ಟಿರೋಂಥದ ಅಥವಾ ಇವ್ರು ಕೊಟ್ಟಿರೋಂಥದ? ಅವ್ನು ಕೊಟ್ಟಿರೋದು, ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ನಿ ಹಿಂಗೆಲ್ಲ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ನು ಹೋಗಿ ಕಂಪ್ಲೇಂಟ್ ಕೊಟ್ಟಿರೋದು. ಇಷ್ಟು ನಿಜ. ಆಮೇಲೆ ಅವ್ನು ಹೋಗಿ ಕಂಪ್ಲೇಂಟ್ ನನಗೆ ಗೊತ್ತಿಲ್ಲ, ಆಮೇಲೆ ನನಗೆ ವಿಚಾರ ಗೊತ್ತಾಯಿತು. ಹ್ಞೂ ಆಮೇಲೆ ನನಗೆ ಇದು ನೋಡಿದೆ ಅಷ್ಟೇ. ಯಾರ್ಯಾರ ಮೇಲೆ FIR ಆಗಿರೋದಂತಣ್ಣ? ಎಷ್ಟು ಜನ ಮೇಲೆ? ಹೌದಾ, ಮೂವರು. ನಿಮ್ಮ ಹೆಸರು ಮತ್ತೆ? ಇನ್ನೊಬ್ಬ ಗಂಗಾಧರ, ನಾಗರಾಜ ಅಂತ ಮಂಡಿಕಲ್ಲು ಹುಡುಗರು. ಹಾಂ 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 ಸರಿಣ್ಣ ಸರಿ ಹಾಂ ಸರಿಣ್ಣ ಆಯಿತು. ಹ್ಞೂ ಇನ್ನು ದಲಿತ ಮುಖಂಡರ ಮೇಲೆ ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಆರೋಪದಲ್ಲಿ ದೂರು ದಾಖಲಿಸಿ ನ್ಯಾಯಾಲಯದವರೆಗೂ ಹೋಗಿರೋದು ಒಂದು ಕಡೆ ಆದ್ರೆ, ಅನ್ಯಾಯಕ್ಕೊಳಗಾದ ಮಹಿಳೆ ಪರವಾಗಿ ಮಾತಾಡಿ ನ್ಯಾಯ ಪಂಚಾಯಿತಿ ಮಾಡಿದ್ದಕ್ಕೆ ನನ್ನ ಮೇಲೆ ಕೋಪಕ್ಕೆ ಪೋಕ್ಸೋ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಮತ್ತೊಂದು ವಾದ ಇದೆ. ಆದ್ರೆ ಇದರಲ್ಲಿ ಯಾರದು ತಪ್ಪೋ ಯಾರದು ಸರಿಯೋ ಅನ್ನೋದನ್ನ ಪೊಲೀಸರ ತನಿಖೆಯಲ್ಲಿ ತಿಳಿಯಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಅನಧಿಕೃತ ವಿದ್ಯುತ್ ಸಂಪರ್ಕ ಪಡೆದುಕೊಂಡು ಬೆಸ್ಕಾಂ ಇಲಾಖೆಗೆ ವಂಚಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಬಾಗೇಪಲ್ಲಿ ತಾಲೂಕಿನ ಮಿಟ್ಟೇಮರಿ ಹೋಬಳಿಯ ಕಾನಗಮಾಕಲಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಇಂದಿಗೂ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳದೆ ಬೆಸ್ಕಾಂ ಇಲಾಖೆಗೆ ಚಳ್ಳೆಹಣ್ಣು ತಿನ್ನಿಸಿ ಅನಧಿಕೃತವಾಗಿ ವಿದ್ಯುತ್ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ 4ಕ್ಕೂ ಹೆಚ್ಚು ಕಂಪ್ಯೂಟರ್ಗಳು, ಪ್ರಿಂಟರ್ಗಳು, 10ಕ್ಕೂ ಹೆಚ್ಚು ಫ್ಯಾನ್, 25ಕ್ಕೂ ಹೆಚ್ಚು ವಿದ್ಯುತ್ ದೀಪಗಳು ಸೇರಿದಂತೆ UPS ಚಾಲ್ತಿಯಲ್ಲಿ ಇದೆ. ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ 5 HP ಸಾಮರ್ಥ್ಯದ ವಿದ್ಯುತ್ ಲೋಡ್ ಅವಶ್ಯಕತೆ ಇದೆ ಎಂದು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಸಾರ್ವಜನಿಕ ಪ್ರದೇಶದಲ್ಲಿ ಇರುವ ಸರ್ಕಾರಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಹಲವು ತಿಂಗಳುಗಳಿಂದ ವಿದ್ಯುತ್ ಕಳ್ಳತನ ನಡೆಯುತ್ತಿದ್ದರೂ ಬೆಸ್ಕಾಂ ಇಲಾಖೆ ಅಧಿಕಾರಿಗಳಾಗಲಿ, ಬೆಸ್ಕಾಂ ವಿಜಿಲೆನ್ಸಿ ವಿಭಾಗದ ಅಧಿಕಾರಿಗಳಾಗಲಿ ವಿದ್ಯುತ್ ಕಳ್ಳತನವನ್ನ ತಡೆಯಲು ಮುಂದಾಗಲಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿದ್ಯುತ್ ಕಳ್ಳಾಟಕ್ಕೆ ಬ್ರೇಕ್ ಹಾಕುವ ಅಧಿಕಾರಿಗಳು ಬೆಸ್ಕಾಂ ಇಲಾಖೆಯಲ್ಲಿ ಇಲ್ಲವೇ ಅಥವಾ ಗ್ರಾಮ ಪಂಚಾಯಿತಿ ವತಿಯಿಂದ ತಿಂಗಳಿಗೆ ಇಂತಿಷ್ಟು ಹಣ ಮಾಮೂಲಿ ನೀಡುತ್ತಿದ್ದಾರೆಯೇ ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಕಾಡುತ್ತಿದ್ದರೆ, ಮತ್ತೊಂದು ಕಡೆ ಅನಧಿಕೃತ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿರುವ ಕಾನಗಮಾಕಲಪಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಿದ್ಯುತ್ ಅನ್ನು ಕಳ್ಳತನವಾಗಿ ಬಳಸುವುದರ ಜೊತೆಗೆ ಪಂಚಾಯಿತಿ ವ್ಯಾಪ್ತಿಯ ಬೀದಿ ದೀಪಗಳ, ಕುಡಿಯುವ ನೀರು ಸರಬರಾಜು, ಕೊಳವೆ ಬಾವಿಗಳಿಗೆ ಸಂಬಂಧಿಸಿದಂತೆ 20 ಲಕ್ಷಕ್ಕೂ ಹೆಚ್ಚು ವಿದ್ಯುತ್ ಬಿಲ್ ಬೆಸ್ಕಾಂ ಇಲಾಖೆಗೆ ಬಾಕಿ ಇದೆ.
ಇಷ್ಟು ಬಾಕಿ ಇದ್ದರೂ ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಬಾಕಿ ವಸೂಲಿಗೆ ಮುಂದಾಗುತ್ತಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಪಂಚಾಯತ್ ಅವರು ಸುಮಾರು ವರ್ಷಗಳಿಂದ ತಿಂಗಳುಗಟ್ಟಲೆ ಒಂದು ಇಲ್ಲೀಗಲ್ ಆಗಿ ವಿದ್ಯುತ್ತನ್ನು ಬಳಸಿರ್ತಕ್ಕಂಥದ್ದು ಇವತ್ತು ಇದು ಖಂಡನೀಯ. ಯಾಕೆಂತ ಹೇಳಿದ್ರೆ ಇವತ್ತು ಅಧಿಕಾರಿಗಳು ಏನಾದರೂ ಕಣ್ಣು ಮುಚ್ಚಿಕೊಂಡು ಇವತ್ತು ಕೂತಿದಾರ? ಇವತ್ತು ಅದೇ ಸಾಮಾನ್ಯ ಜನ ರೈತರೇನಾದರೂ ಕೂಲಿಕಾರರೇನಾದರೂ ಒಂದು ತಿಂಗಳು ಏನಾದರೂ ಬಿಲ್ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇವತ್ತು ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡ್ತಕ್ಕಂಥ ಅಧಿಕಾರಿಗಳು ಇವತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದು ಗ್ರಾಮ ಪಂಚಾಯತಿ ಜನರಿಗೆ ಒಂದು ಮನವರಿಕೆ ಮಾಡ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿನೇ ಇವತ್ತು ವಿದ್ಯುತ್ತನ್ನು ಕಳ್ತನ ಮಾಡಿರ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ರೆ ಇವತ್ತು ಬೆಸ್ಕಾಂ ಅಧಿಕಾರಿಗಳು ಮತ್ತು ಅವರೆಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಅಂತಲೂ ಒಂದು ಅನುಮಾನ ಇವತ್ತು ಬರ್ತಾ ಇದೆ. ಇವತ್ತು ರೈತರಿದ್ದಾರೆ, ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರಿಗೆ ಸರಿಯಾದಂಥ ವಿದ್ಯುತ್ ಸರಬರಾಜು ಕೊಡಲಿಕ್ಕೆ ತಯಾರಿಲ್ಲ, ಗೃಹ ಬಳಕೆ ವಿದ್ಯುತ್ತನ್ನು ಕೊಡಲಿಕ್ಕೆ ತಯಾರಿಲ್ಲ. ಇವತ್ತು ಸುಮಾರು 20,000 30,000 ಬಿಲ್ ಮಾಡಿ ಇವತ್ತು ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದ ರೈತರಿಗೆ ಇವತ್ತು ಇಷ್ಟೊಂದು ಬಿಲ್ಲನ್ನು ಮಾಡಿ ಇವತ್ತು ಅವ್ರಿಗೆ ಗೊಂದಲಗಳನ್ನು ಸೃಷ್ಟಿ ಮಾಡಿ ಅವ್ರ ಮೇಲೆ ಹೊರೆ ಮಾಡಿರ್ತಕ್ಕಂಥದ್ದು ಇವತ್ತು ಸರ್ಕಾರ ನಾವು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಈ ಸುಮಾರು 1 ವರ್ಷ 2 ವರ್ಷದಿಂದ ಕೂಡ ಇಲ್ಲೀಗಲ್ ಆಗಿ ಇವತ್ತು ವಿದ್ಯುತ್ತನ್ನು ಸರಬರಾಜು ಮಾಡ್ತಾ ಇದ್ರೆ ಕಣ್ಣು ಮುಚ್ಕೊಂಡು ಕೂತಿರ್ತಕ್ಕಂಥ ಇವತ್ತು ಅಧಿಕಾರಿ ವರ್ಗ, ಅವರಿಗೆ ಬೆಂಬಲವಾಗಿ ನಿರ್ತಕ್ಕಂಥ ಇಲ್ಲಿನ ಶಾಸಕರು ಕೂಡ ಇದನ್ನು ನಾನು ಆರೋಪ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಒಬ್ಬ ಏನಾದರೂ ಹೊಸ ಮನೆ ಕಟ್ಟಬೇಕಂದಾಗ ಅವನೇನಾದರೂ ಕನಿಷ್ಠ ಏನಾದರೂ ವಿದ್ಯುತ್ ತಗೋಬೇಕಾದ್ರೆ 20,000 30,000 ರೂಪಾಯಿ ದುಡ್ಡು ಕೊಟ್ಟು ಟೆಂಪ್ರವರಿ ಕಲೆಕ್ಷನ್ ಕೇಳಿದರೆ ಟೆಂಪ್ರವರಿ ಕಲೆಕ್ಷನ್ ಕೊಡಲಿಕ್ಕೂ ಕೂಡ ಇವತ್ತು ಬೇರೆ ಬೇರೆ ರೀತಿಯಾದಂಥ ದಾಖಲೆಗಳನ್ನು ಕೇಳ್ತಾರೆ. ಉದಾಹರಣೆ, ನಮ್ಮ ಬಾಗೇಪಲ್ಲಿ ಪಟ್ಟಣದಲ್ಲಿ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಮನೆಗೆ ವಿದ್ಯುತ್ ಬೇಕಂತಲ್ಲ ಒಂದು ಪಂಚಾಯತಿಯಲ್ಲಿ ಅಪ್ಲೈ ಮಾಡಿದ್ರೆ 6 ತಿಂಗಳಾಗಿದೆ, ಇದುವರೆಗೂ ಕೂಡ ಅವರಿಗೆ ಸರಬರಾಜು ವಿದ್ಯುತ್ತನ್ನು ಇವತ್ತು ಅವರು ಕರೆಕ್ಟಾಗಿ ಕಲೆಕ್ಷನ್ ಕೊಡ್ಲಿಕ್ಕೆ ಆಗಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಇವರು ಇಲ್ಲ ಸಲ್ಲದ ದಾಖಲೆಗಳನ್ನು ಬೇಕು ಅಂತ ಕೇಳ್ತಾರೆ. ಆ ದಾಖಲೆಗಳು ಕೊಟ್ಟರೆ ಮಾತ್ರ ನೀವು ವಿದ್ಯುತ್ ಕೊಡ್ತೀವಿ ಅಂತಾರೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಕೊಡಲಿಕ್ಕೆ ತಯಾರಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತು ಕಾನೂಮಾಕಲ್ಪಲ್ಲಿ ಗ್ರಾಮ ಪಂಚಾಯತಿಗೆ ಇವತ್ತು ಇಷ್ಟು ಹಣವನ್ನು ಇವತ್ತು ಪೋಲ್ ಮಾಡ್ತಕ್ಕಂಥ ಲೂಟಿ ಮಾಡ್ತಕ್ಕಂಥ ಪಂಚಾಯತಿ ಏನಿದೆ, ಆ ಪಂಚಾಯತಿಗೆ ಕುಮ್ಮಕ್ಕು ನೀಡಿರ್ತಕ್ಕಂಥ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಹೋರಾಟ ಮಾಡಬೇಕಾಗಿದ್ರೆ ಎಚ್ಚರಿಕೆಯನ್ನು ಈ ಮೂಲಕ ನಾನು ಕೊಡ್ತಾ ಇದ್ದೀನಿ. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಶಿಡ್ಲಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಬ್ಯಾನರ್ ವಿಚಾರವಾಗಿ ಧಮಕಿ ಹಾಕಿದ್ದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಹೋರಾಟ ನಡೆಸಿ ಆಡಳಿತ ಸ್ನೇಹಿ ವಾತಾವರಣ ನಿರ್ಮಾಣಕ್ಕೆ ಒತ್ತಾಯಿಸಿ ಪ್ರತಿಭಟಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ. ಹೀಗೆ ಒಂದೆಡೆ ಧಿಕ್ಕಾರದ ಘೋಷಣೆಗಳು, ಮತ್ತೊಂದೆಡೆ ಅಧಿಕಾರಿಗೆ ಬೆಂಬಲದ ನುಡಿ ಸಂದೇಶಗಳು ಹಾಗೂ ತಪ್ಪಿತಸ್ಥ ವ್ಯಕ್ತಿಯ ಬಂಧನಕ್ಕೆ ಒಕ್ಕೊರಲ ಒತ್ತಾಯ ಕೇಳಿಬರ್ತಾ ಇರೋದು. ಹೌದು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪರಾಜಿತ ಅಭ್ಯರ್ಥಿ ರಾಜೀವ್ ಗೌಡ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡ ಅವರಿಗೆ ಬ್ಯಾನರ್ ವಿಚಾರವಾಗಿ ಧಮಕಿ ಹಾಕಿದ್ದನ್ನ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಸರ್ಕಾರದ ಗಮನ ಸೆಳೆಯಲು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ಒಬ್ಬ ಮಹಿಳಾ ಅಧಿಕಾರಿ ಎನ್ನುವುದು ಕನಿಷ್ಠ ಜ್ಞಾನ ಇಲ್ಲದೆ ಅಶ್ಲೀಲ ಪದಗಳಿಂದ ರಾಜೀವ್ ಗೌಡ ನಿಂದಿಸಿದ್ದಾರೆ. ಅವರು ಎಷ್ಟೇ ಪ್ರಭಾವಿಗಳಾದರೂ ಪೊಲೀಸರು ಬಂಧಿಸಬೇಕು. ಇನ್ನು ಸರ್ಕಾರಿ ನೌಕರರ ಸಂಘ ನಿಮ್ಮ ಪರವಾಗಿದೆ, ಧೈರ್ಯವಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸಿ ಎಂದು ಆತ್ಮಸ್ಥೈರ್ಯ ತುಂಬಿದೆ. ಇನ್ನು ಮುಂದೆ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರ ಮೇಲೆ ದಬ್ಬಾಳಿಕೆ ಮಾಡಲು ಬಿಡೋದಿಲ್ಲ. ಈ ಕೂಡಲೇ ತಪ್ಪಿತಸ್ಥರನ್ನ ಬಂಧಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಒಬ್ಬ ಪ್ರಮುಖ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ರಾಜೀವ್ ಗೌಡರವರು ಶಿಡ್ಲಘಟ್ಟ ನಗರದ ಒಂದು ಬೀದಿಯಲ್ಲಿ ಒಂದು ಬ್ಯಾನರ್ ತೆರವುಗೊಳಿಸ್ತಕ್ಕಂಥ ವಿಚಾರವಾಗಿ ದೂರವಾಣಿ ಕರೆಯನ್ನು ಮಾಡಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಕೆಟ್ಟ ಪದಗಳನ್ನು ಬಳಸಿ, ಅಶ್ಲೀಲ ಪದಗಳನ್ನು ಬಳಸಿ, ಕನಿಷ್ಠ ಒಬ್ಬ ಮಹಿಳಾ ಅಧಿಕಾರಿ ಎಂಬತಕ್ಕಂಥ ಒಂದು ಕನಿಷ್ಠ ಜ್ಞಾನ ಇಲ್ಲದೆ ಮಾತಾಡಿರ್ತಕ್ಕಂಥದ್ದು ಈಗಾಗಲೇ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕಾ ಮಾಧ್ಯಮಗಳ ಮುಖಾಂತರ ನಾವು ಈಗಾಗಲೇ 2 ದಿನದಿಂದ ಗಮನಿಸಿದ್ದೇವೆ. ನಿನ್ನೆ ರಜೆ ಇರ್ತಕ್ಕಂಥ ಸಂದರ್ಭದಿಂದ ಇವತ್ತು ನಾವು ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಮತ್ತು ಜಿಲ್ಲೆಯ ಎಲ್ಲ ವೃಂದ ಸಂಘಗಳ ಪರವಾಗಿ ಇವತ್ತು ನಾವು ಮೇಡಮ್ನವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಎಂಬತಕ್ಕಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖೇನ ಇವತ್ತು ಮನವಿಯನ್ನು ಸಲ್ಲಿಸಿ ಈ ಕೂಡಲೇ
ತಪ್ಪಿತಸ್ಥರಾಗಿರ್ತಕ್ಕಂಥ ರಾಜೀವ್ ಗೌಡರವರನ್ನು ಈಗಾಗಲೇ ಪೊಲೀಸ್ ಇಲಾಖೆ FIR ಮಾಡಿರ್ತಕ್ಕಂಥ ಸಂದರ್ಭದಿಂದ ಅವರನ್ನು ಕೂಡಲೇ ಎಲ್ಲಿದ್ರೂ ಕೂಡ ಬಂಧಿಸಬೇಕು. ನಮ್ಮ ಸರ್ಕಾರಿ ನೌಕರರಿಗೆ ನ್ಯಾಯ ಸಿಗಬೇಕು. ವಿಶೇಷವಾಗಿ ನಮ್ಮ ನಗರಸಭೆ ಆಯುಕ್ತರಾಗಿರ್ತಕ್ಕಂಥ ಮೇಡಮ್ನವರಿಗೆ, ಅಮೃತಾ ಗೌಡ ಮೇಡಮ್ನವ್ರಿಗೂ ಕೂಡ ನ್ಯಾಯ ಸಿಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಈ ವಿಚಾರವಾಗಿ ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿ ಸಾಹೇಬರು ಕೂಡ ನಿನ್ನೆ ತಾನೇ ದೂರವಾಣಿ ಕರೆಯನ್ನು ಮಾಡಿ ಮೇಡಮ್ನವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಸಂಘ ನಿಮ್ಮ ಪರವಾಗಿದೆ, ನೀವು ಧೈರ್ಯವಾಗಿ ಸಂತೋಷವಾಗಿ ಕೆಲಸವನ್ನು ನಿರ್ವಹಣೆ ಮಾಡ್ಕೊಂಡು ಹೋಗಿ ಎಂಬತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸಿ ಈ ಕೂಡಲೇ ಅವರನ್ನು ಬಂಧಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಸಂಘ ಮಾಡ್ತಾ, ಅವರು ಎಷ್ಟೇ ಪ್ರಭಾವ ಇದ್ರೂ ಕೂಡ ಅವರನ್ನು ಕೂಡ ಬಂಧಿಸಬೇಕು ಎಂಬತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಆಗಿದೆ. ಇವತ್ತು ನಮ್ಮ ನೂತನ ಜಿಲ್ಲಾಧಿಕಾರಿಗಳ ಒಂದು ಕ್ಷಮದಲ್ಲಿ ನಾವು ಮನವಿಯನ್ನು ನೀಡಿ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎಲ್ಲೂ ಕೂಡ ಸರ್ಕಾರಿ ನೌಕರರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಅಶ್ಲೀಲ ಪದಗಳು, ಕೆಟ್ಟ ಪದಗಳು, ದಬ್ಬಾಳಿಕೆಗಳಾಗೋದಕ್ಕೆ ನಮ್ಮ ಸಂಘ ಬಿಡೋದಿಲ್ಲ. ಎಲ್ಲೇ ಸರ್ಕಾರಿ ನೌಕರರಿಗೆ ಏನೇ ತೊಂದರೆಯನ್ನು ಕೂಡ ನಾವು ಎಚ್ಚೆತ್ತುಕೊಂಡು ಅವರ ಪರವಾಗಿ ಹೋರಾಟವನ್ನು ಮಾಡಿ ನ್ಯಾಯವನ್ನು ತೋರಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಂಘ ಹೋರಾಟವನ್ನು ಮಾಡ್ತದೆ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಸಂಘದ ಪರವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸದಸ್ಯರು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಎಳ್ಳು ಬೆಲ್ಲ ತಿಂದು ಎಲ್ಲ ಕಹಿ ಮರೆತು ಸಿಹಿಯಾದ ಬಾಂಧವ್ಯವನ್ನ ವೃದ್ಧಿಸೋಣ. ಸಮಸ್ತ ಚಿಕ್ಕಬಳ್ಳಾಪುರದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ದೇವಾರೆಡ್ಡಿ, ವಕೀಲರು, ಚಿಕ್ಕಬಳ್ಳಾಪುರ. ಶ್ರೀ ಶಿವಶಕ್ತಿ ಆಂಜನೇಯ ಸ್ವಾಮಿ ದೇವಾಲಯ, ಶ್ರೀ ದುರ್ಗಾಂಬಾ ದೇವಿ ದೇವಾಲಯ, ಶ್ರೀರಾಮಪುರ, ನಂದಿ ಹೋಬಳಿ, ಚಿಕ್ಕಬಳ್ಳಾಪುರ ತಾಲೂಕು. ಅಶ್ವತ್ಥಕಟ್ಟೆ ನಾಗದೇವತೆಗಳ ಪ್ರತಿಷ್ಠಾಪನೆ ಹಾಗೂ ಶ್ರೀ ದುರ್ಗಾಂಬಾ ದೇವಿ ಮತ್ತು ಗಂಗಮ್ಮ ದೇವಿಯ ಉತ್ಸವ ವಿಗ್ರಹಗಳ ಪ್ರತಿಷ್ಠಾಪನೆ ಹಾಗೂ ಉಚಿತ ವಿವಾಹ ಮಹೋತ್ಸವ ಮತ್ತು ಶ್ರೀ ಶಿವಶಕ್ತಿ ಪುಣ್ಯಕ್ಷೇತ್ರದ 6ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಜಾತ್ರಾ ಮಹೋತ್ಸವ ದಿನಾಂಕ 12/2/2026 ಗುರುವಾರದಿಂದ 16/2/2026 ಸೋಮವಾರದವರೆಗೆ. ಫೆಬ್ರವರಿ 12ರಂದು ದುರ್ಗಾ ಹೋಮ, ಫೆಬ್ರವರಿ 13ರಂದು ಶ್ರೀ ವೀರಭದ್ರ ಸ್ವಾಮಿ ವೀರಗಾಸೆ ಸಮೇತ ನಾಗದೇವತೆಗಳ ಗ್ರಾಮ ಪ್ರದಕ್ಷಿಣೆ, ದಿನಾಂಕ 14ರಂದು ಶ್ರೀ ಗಾಯತ್ರಿ ವಿಶ್ವಕರ್ಮ ಹೋಮ, ಫೆಬ್ರವರಿ 15ರಂದು ಶಿವರಾತ್ರಿ ಪ್ರಯುಕ್ತ ಮಹಾರುದ್ರಯಾಗ ಹಾಗೂ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ಮತ್ತು ಫೆಬ್ರವರಿ 16ರಂದು ಗ್ರಾಮ ದೇವತೆಗಳ ಪಲ್ಲಕ್ಕಿ ಉತ್ಸವ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಗ್ರಾಮಸ್ಥರು, ದೇವಸ್ಥಾನ ಆಡಳಿತ ಮಂಡಳಿ, ಶ್ರೀರಾಮಪುರ. ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009.
ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ ಎಂಜೆ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತರಿಗೆ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಜಿಸಿ ಚಂದ್ರಶೇಖರ್ ಅವರು ಕಾರಣ ಹೇಳಿ ನೋಟಿಸ್ ನೀಡಿದ್ದಾರೆ. ಇದು ಸ್ಥಳೀಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದೆ. ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಡೆದ ಕಲ್ಟ್ ಚಲನಚಿತ್ರದ ಪ್ರಚಾರದ ಕಾರ್ಯಕ್ರಮದ ಅಂಗವಾಗಿ ಅಳವಡಿಸಲಾಗಿದ್ದ ಬ್ಯಾನರ್ ಅನ್ನು ನಗರಸಭೆಯಿಂದ ತೆರವುಗೊಳಿಸಿದ ವಿಚಾರದಲ್ಲಿ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ನಗರಸಭೆಯ ಪೌರಾಯುಕ್ತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದರು. ಈ ಸುದ್ದಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಗಮನ ಸೆಳೆದು ರಾಜೀವ್ ಗೌಡಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ನೋಟಿಸ್ ನೀಡಿ ವಾರದೊಳಗೆ ಉತ್ತರ ನೀಡಬೇಕು ಎಂದು ಡೆಡ್ಲೈನ್ ನೀಡಿದ್ದಾರೆ. ಇದರಿಂದಾಗಿ ಸಹಜವಾಗಿ ರಾಜಕೀಯ ವಲಯದಲ್ಲಿ ಸಂಚಲನ ಸೃಷ್ಟಿಯಾಗಿದೆ. ವಿಚಾರಗಳು ಅವರು ತೀರ್ಮಾನ ಏನು ಮಾಡ್ತಾರೆ ಅಂತ ನಾವು ನೋಡಬೇಕಾಗ್ತದೆ. ಈಗಾಗಲೇ ಇಲ್ಲಿನ ವಿಚಾರಗಳ ಬಗ್ಗೆ ವರಿಷ್ಠರಿಗೆ ಮನವಿ ವರದಿನ ಕೊಡೋಂಥ ಕೆಲಸನೂ ಸಹ ನಾವು ಮಾಡ್ತಾ ಇದ್ವಿ. ಅದರ ಮೇಲೆ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅಂತ ನೋಡೋಣ. ಒಂದು ಕಡೆ ಒಬ್ಬ ಮಹಿಳಾ ಅಧಿಕಾರಿ ಕಣ್ಣಲ್ಲಿ ನೀರು ತರಿಸೋಂಥ ವಾತಾವರಣ ಸೃಷ್ಟಿಯಾಗಿ ಅವರ ನೋವನ್ನು ಅವರು ಎಕ್ಸ್ಪ್ರೆಸ್ ಮಾಡಿದಾಗ ಏನಾದರೂ ಒಂದು ವಿಕೋಪಕ್ಕೆ ಹೋಗೋಂಥ ವಾತಾವರಣ ಸೃಷ್ಟಿ ಆಗ್ತದೋ, ಇಲ್ಲ ಅಲ್ಲಿ ಬಳಸಿರೋಂಥ ಪದಗಳಿಂದ ಬೇರೆಯವ್ರಿಗೆ ತೊಂದರೆಯಾಗಿ ಏನಾದರೂ ಸಮಸ್ಯೆಗಳಾಗ್ತವೆ ಅನ್ನೋ ನಿಟ್ಟಿನಲ್ಲಿ ಆ ರೀತಿಯಾದಂಥ ಬಂದೋಬಸ್ತ್ ವ್ಯವಸ್ಥೆ ಸರ್ಕಾರದ ಗೃಹ ಇಲಾಖೆಯಿಂದ ಏನು ಮಾಡ್ಕೊಬೇಕು ಅವರ ವ್ಯವಸ್ಥೆಗಳು ಅವ್ರು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಧೃತಿಗೆಡಂಥದ್ದಾಗಲಿ ಇಲ್ಲ ಏನೋ ಸಮಸ್ಯೆ ಸೃಷ್ಟಿ ಆಗ್ತದೆ ಅನ್ನೋಂಥ ವಾತಾವರಣ ಏನೂ ಇಲ್ಲ, ಎಲ್ಲನೂ ತಿಳಿಯೇ ಆಗ್ತಾಯಿದೆ. ಅವರು ರಾಜೀವ್ ಗೌಡರು ಕ್ಷಮೆ ಕೇಳಿರೋಂಥದ್ದನ್ನು ತಾವು ನೋಡಿರ್ತೀರಿ. ಹಾಗಾಗಿ ಇದು ಸಾಮಾನ್ಯ ಪರಿಸ್ಥಿತಿಗೆ ಮರಳ್ತದೆ ಅಂತೇಳಿ ನನ್ನ ಭಾವನೆ. ನುಡಿ ನಡತೆನೆಲ್ಲನೂ ಸಹ ಸಾರ್ವಜನಿಕರು ನೋಡ್ತಾ ಇರ್ತಾರೆ, ಪ್ರತಿಯೊಬ್ಬರು ಸಹ ಗಮನಿಸ್ತಾ ಇರ್ತಾರೆ. ಇದೆಲ್ಲ ಕಂಪ್ಯೂಟ್ರ್. ಈಗ ನಾವು ಇಲ್ಲೇನು ಮಾತಾಡ್ತೀವಿ ಅದು ಈಗ ಇಡೀ ತಾಲೂಕು, ಜಿಲ್ಲೆ, ರಾಜ್ಯಕ್ಕೆ ನೋಡೋಂಥ ವಾತಾವರಣ ತಂತ್ರಜ್ಞಾನ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಕಳೆದ 2 ದಿನಗಳಿಂದನೂ ಸಹ ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ ಶಿಡ್ಲಘಟ್ಟದ್ದೇ ಸುದ್ದಿ ಆಗ್ತಾಯಿದೆ.
ನಮ್ಮ ಸ್ವಭಾವ ನಮ್ಮ ಗುಣಗಳು ಸರಿಯಾಗಿದ್ದರೆ ಸರಿ ಅಂತಾರೆ, ತಪ್ಪಿದರೆ ತಪ್ಪು ಅಂತ ಖಂಡಿಸ್ತಾರೆ. ಅವರ ಮಾತು ಅವರ ಹೇಳಿಕೆಗಳು ಅದು ಇವತ್ತು ಫಲಿತಾಂಶ ನೋಡ್ತಾ ಇದ್ದೀವಿ. ಇವೆಲ್ಲವೂ ಸಹ ಅಂಥ ಗಣನೆ ವಿಚಾರಕ್ಕೆ ಬರೋದಿಲ್ಲ. ಸಾರ್ವಜನಿಕರ ಸೇವೆ ಮಾಡೋಂಥದ್ದು, ಅವ್ರ ವಿಶ್ವಾಸ ಗಳಿಸೋಂಥದ್ದು, ಪಕ್ಷದ ಆಶೀರ್ವಾದ, ಜನಾಭಿಪ್ರಾಯದ ಮೇಲೆ ತೀರ್ಮಾನ ಮಾಡೋಂಥದ್ದು 2028 ಅಂತೇಳಿ ನಾವು ಹೇಳಿದ್ದೀವಿ. ಅವತ್ತಿನವರೆಗೂ ಸಹ ನಾವು ಸಾರ್ವಜನಿಕರ ಕೆಲಸ ಮಾಡೋಂಥದ್ದು, ಪಕ್ಷ ಕಟ್ಟೋಂಥದ್ದು ಆಗಬೇಕು, ನೀವು ಸೌಮ್ಯದಿಂದ ಪಕ್ಷನ ಕಟ್ಟಿ ಅಂತ ತಾಕೀತು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತೊಂದೆಡೆ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಡಾಕ್ಟರ್ ಎಂ ಶಶಿಧರ್ ಮುನಿಯಪ್ಪ ಅವರು ಕ್ಷೇತ್ರದಲ್ಲಿ ಪ್ರವೇಶ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಿರುವ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಮುಂದಾಗಿದ್ದಾರೆ. ಅಲ್ಲದೆ ನಗರಸಭೆಯ ಪೌರಾಯುಕ್ತರಿಗೆ ಕರೆ ಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕ್ಷಮೆಯಾಚಿಸಿ ಕರ್ತವ್ಯ ನಿರ್ವಹಿಸಲು ಎಲ್ಲಾ ರೀತಿಯ ಸಹಕಾರ ನೀಡುವುದಾಗಿ ಹೇಳಿದ್ದಾರೆ. ಡಾಕ್ಟರ್ ಶಶಿಧರ್ ಮುನಿಯಪ್ಪಗೆ ಮತ್ತೊಬ್ಬ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಸಾಥ್ ನೀಡಿದ್ದಾರೆ. ಕಾನೂನನ್ನ ಎಲ್ಲರೂ ಗೌರವಿಸಬೇಕು. ರಾಜೀವ್ ಗೌಡ ಅವರು ಸಹ ಕ್ಷಮೆಯಾಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿದ್ದಾರೆ. ಮಹಿಳಾ ಅಧಿಕಾರಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವ ವಿಚಾರವನ್ನ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ರಾಜ್ಯ ಸರ್ಕಾರ ಮತ್ತು ಪಕ್ಷದ ಮುಖಂಡರ ವಿರುದ್ಧ ಎಕ್ಸ್ ಖಾತೆಯ ಮೂಲಕ ಟಾಂಗ್ ನೀಡಿದ್ದಾರೆ. ಇನ್ನು ಕಾಂಗ್ರೆಸ್ ಮುಖಂಡ ಹಾಗೂ ಪೌರಾಯುಕ್ತರ ನಡುವೆ ವಾದ ವಿವಾದಕ್ಕೆ ಕಾರಣವಾಗಿದ್ದ ಬ್ಯಾನರ್ಗಳನ್ನ ಮತ್ತು ಫ್ಲೆಕ್ಸ್ಗಳನ್ನ ತೆರವುಗೊಳಿಸುವ ಕಾರ್ಯಾಚರಣೆ ಶಿಡ್ಲಘಟ್ಟ ನಗರದಲ್ಲಿ ನಡೆದಿದೆ. ಹಾಗೆ ಆಗುತ್ತೆ. ಯಾಕಂದರೆ ನಮಗೆ ನಾನು ಆಗಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾಕಂದರೆ ಯಾರೇ ಆಗಲಿ ಈಗ ಕೆಟ್ಟ ಕೆಲಸ ಮಾಡಿದಾಗ ನಾವು ಅದನ್ನು ಕೆಟ್ಟ ಕೆಲಸದಿಂದ ಒಳ್ಳೇದು ಇಮೇಜ್ ಬರುತ್ತೆ ಅನ್ನೋದನ್ನು ನಾವು ತಪ್ಪೋದು. ಕೆಟ್ಟದ್ದು ಮಾಡಿದಾಗ ಕೆಟ್ಟದೇ ಆಗುತ್ತೆ. ನಾವು ಅದನ್ನು ಸರಿಪಡಿಸ್ಕೊಳೋದಕ್ಕೆ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ದೀವಿ ಬಿಟ್ಟರೆ ತಪ್ಪಾಗಲ್ಲ ಅನ್ನೋದು ನಾವು ಅಲ್ಲಿಗೆ ನಾವು ಮೂರ್ಖರಾಗ್ತೀವಿ. ಅದಕ್ಕೋಸ್ಕರ ಅದು ಸರಿ ಇರಲ್ಲ. ಶಶಿಧರ್ ಮುನಿಯಪ್ಪ ಅವರು ಸಕ್ರಿಯವಾಗಿ ಏನಾಗುತ್ತೆ ಗೊತ್ತಾ, ಈಗ ನಾವು ನಮ್ಮ ಹತ್ರಕ್ಕೆ ಯಾರು ಬರ್ತಾರೆ, ಕಾರ್ಯಕರ್ತರು ಯಾರು ಬಂದಿದ್ದಾರೋ ಇವತ್ತವರೆಗೂ ಕೂಡ ಹೆಚ್ಚು ಕಡಿಮೆ ನಾನು ಡೈಲಿ 3:30 6:30ವರೆಗೂ ನಮ್ಮ ಊರಿನ ಕಾರ್ಯಕರ್ತರು ಯಾರು ಬಂದರೂ ಅಟೆಂಡ್ ಮಾಡ್ತಾಯಿದ್ದೀನಿ. ನಾನು ಇಲ್ಲಿರದೇ ಇರ್ಬೋದು. ಯಾಕಂದರೆ ಇಲ್ಲೇನಾಗುತ್ತೆ ಅಂದರೆ ನಮ್ಮಲ್ಲಿ ಈಗಾಗಲೇ ಇಬ್ಬರು ಇದ್ದಾರೆ. ಈಗ ಶಶಿಧರ್ ಒಬ್ಬರು ಬಂದ್ರಪ್ಪ 3 ಜನ ಆಗೋದು ಅಂತ ಹಬ್ಬಿಸ್ತಾರೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಶಿಡ್ಲಘಟ್ಟದಲ್ಲಿ ಬ್ಯಾನರ್ ವಿಚಾರವಾಗಿ ಪೌರಾಯುಕ್ತರನ್ನು ಮತ್ತು ಅಲ್ಲಿನ ಶಾಸಕರನ್ನು ಕೀಳು ಮಟ್ಟದಲ್ಲಿ ಮಾತನಾಡಿರುವ ಮುಖಂಡ ರಾಜೀವ್ ಗೌಡರ ವರ್ತನೆ ಸರಿಯಲ್ಲ. ಈ ರೀತಿಯ ವರ್ತನೆ ಮಾಡಬಾರದಾಗಿತ್ತು ಎಂದು ಸಚಿವ MC ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಸುಮಾರು 80 ಕೋಟಿ 30,59,375 ರುಗಳನ್ನ ಈಗ ಎಲ್ಲರಿಗೂ ಪರಿಹಾರ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ದೇವೆ. ಒಟ್ಟು 100 ಕೋಟಿ ಮಂಜೂರು ಮಾಡಿಸಿದೆ. ಈಗ ಇಲಾಖೆಯಲ್ಲಿ 19 ಚಿಲ್ಲರೆ ಕೋಟಿ ಇದೆ. ಅದು ಕನಶೆಟ್ಟಹಳ್ಳಿ ಚಿಂತಾಮಣಿ ನಗರದ ತಾಲೂಕು ಪಂಚಾಯಿತಿಯ ಸಾಮರ್ಥ್ಯ ಸೌಧದಲ್ಲಿ ಕನಿಶೆಟ್ಟಹಳ್ಳಿ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗೆ ಭೂಮಿಯನ್ನ ನೀಡಿರುವ ರೈತರಿಗೆ ಪರಿಹಾರದ ಚೆಕ್ಗಳನ್ನು ಸಚಿವ ಸುಧಾಕರ್ ವಿತರಿಸಿದ್ದಾರೆ. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಸರ್ಕಾರದ ಸಂದೇಶಕ್ಕೆ ಸ್ಪಂದಿಸಿ ರೈತರು ನೀಡಿರುವ ಭೂಮಿಗೆ ಪರಿಹಾರವನ್ನ ಸರ್ಕಾರವು ಶೀಘ್ರಗತಿಯಲ್ಲಿ ನೀಡಲಾಗುತ್ತಿದೆ. 65 ಫಲಾನುಭವಿಗಳಿಗೆ 81 ಕೋಟಿ ರುಗಳನ್ನು ರೈತರ ಖಾತೆಗಳಿಗೆ ನೇರವಾಗಿ ಜಮಾಗೊಂಡಿದೆ ಎಂದು ಹೇಳಿದ್ದಾರೆ. ಇನ್ನು ಬ್ಯಾನರ್ ತೆರವು ವಿಚಾರವಾಗಿ ಶಿಡ್ಲಘಟ್ಟ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ನಗರಸಭೆ ಪೌರಾಯುಕ್ತೆ ಮೇಲೆ ಫೋನಿನಲ್ಲಿ ಧಮಕಿ ಹಾಕಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿ ಅಧಿಕಾರಿಗಳ ವಿರುದ್ಧ ಈ ರೀತಿ ವರ್ತನೆ ಮಾಡಿರುವುದು ಸರಿಯಲ್ಲ. ಅಧಿಕಾರಿಗಳು ಕಾನೂನು ಕ್ರಮ ತೆಗೆದುಕೊಳ್ಳುವುದರಲ್ಲಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಅಧಿಕಾರಿಗಳಿಗೆ ನ್ಯಾಯ ದೊರಕಬೇಕಾಗಿದೆ ಎಂದರು. ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇದು ಒಂದು ಒಳ್ಳೆ ಸಂದೇಶವಾಗಬೇಕು. ನಮ್ಮ ತಾಲೂಕು ಒಂದೇ ಅಲ್ಲ, ರಾಜ್ಯಕ್ಕೆ ಹೋಗಬೇಕಾಗಿರ್ತಕ್ಕಂಥದ್ದು. ಇದನ್ನ ಈ ರೀತಿ ರೈತರು ಸಹಕಾರ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಸರ್ಕಾರ ಕೂಡ ಸ್ಪಂದಿಸಿ ಯಾವುದೇ ರೀತಿ ಅವರ ಮೇಲೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಪರಿಹಾರವನ್ನು ಸಹ ತ್ವರಿತವಾಗಿ ಬಿಡುಗಡೆ ಆಗಿದೆ ಅಂತಕ್ಕಂಥದ್ದು ಹೋಗ್ಬೇಕಾಗಿದೆ. ಅದರಿಂದ ತಮಗೆ ಗೊತ್ತಿದೆ, ಮೊದಲನೇ ಹಂತದಲ್ಲಿ ಸುಮಾರು 12 ಕೋಟಿಯನ್ನು ನಾವು ಕೊಟ್ಟಿದ್ವಿ. ನಂತರ ಸುಮಾರು 19 ಕೋಟಿ ಬಿಡುಗಡೆ ಮಾಡಿದ್ವಿ. ಈಗ 80 ಕೋಟಿ ಆಗಿದೆ. ಈಗ ಸುಮಾರು 110 ಕೋಟಿಗಿಂತ ಹೆಚ್ಚು ಅನುದಾನವನ್ನು ನಾವು ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನ ಸುಮಾರು 200-250 ಕೋಟಿ ಅಷ್ಟು ನಾವು ಪರಿಹಾರವನ್ನು ಕೊಡುವಂಥ ಕೆಲಸ ಇದೆ. ಯಾಕಂದರೆ ಭಾಳಷ್ಟು ದಾಖಲಾತಿಗಳ ಪರಿಶೀಲನೆ, ಅದರಿಂದ ಇವೆಲ್ಲ ಅದಕ್ಕೆ ತಹಸೀಲ್ದಾರ್ ಅವರು ಇವರೆಲ್ಲರಿಗೂ ಸಮಯ ವ್ಯರ್ಥ ಮಾಡ್ತೀರಾ, ಬೇಗ ಆ ದಾಖಲಾತಿಗಳನ್ನ ನೈಜತೆ ಇನ್ನೇನೇನು ದಾಖಲಾತಿ ಕೊಡಬೇಕು, ಇನ್ನು ಯಾವುದಾದ್ರೂ ಗ್ರ್ಯಾಂಟ್ ಆಗದೆ ಇರುವಂಥದ್ದು ಯಾವುದು ಗ್ರ್ಯಾಂಟ್ ಆಗುವಂಥದ್ದಕ್ಕೆ ಅರ್ಹರಿದ್ದಾರೆ ಅದನ್ನು ಕೂಡ ನಾವು ದರ್ಖಾಸ್ತ್ ಕಮಿಟಿಯಲ್ಲಿ ಭೂಸ್ವಾಧೀನಕ್ಕೆ ಮಾತ್ರ ಅಂತೇಳಿ ಗ್ರಾಂಟ್ ಮಾಡುವಂಥದ್ದು ಪ್ರಕ್ರಿಯೆ ಕೂಡ ನಾವು ಯಾವ್ಯಾವುದು ರೆಕಮೆಂಡ್ ಆದರೆ
ಅದನ್ನು ನಾವು ತಕ್ಷಣ ಸಭೆಯನ್ನು ಕರೆದು ಅದರಲ್ಲಿ ಮಾಡ್ಕೊಂಡಂಥದ್ದು ಮಾಡ್ತೀವಿ. ಈಗಾಗಲೇ ಮಸ್ತೇನಹಳ್ಳಿಯಲ್ಲಿ ನಾವು ಈಗಾಗಲೇ ಇಬ್ಬರಿಗೆ ಆ ರೀತಿ ಕೊಟ್ಟಿದ್ದೀವಿ. ಇನ್ನು ಕೆಲವಿದಾವೆ ಅಲ್ಲಿ ಸಮಸ್ಯೆಗಳು ಎಲ್ಲ ಸ್ಪಷ್ಟತೆ ಇದ್ದು ಯಾವುದೇ ಗೊಂದಲ ಇಲ್ಲ ಅಂದರೆ ನಾವು ಅದನ್ನು ಬೇಗ ಕೊಡುವಂಥದ್ದಿದೆ. ಸಣ್ಣ ಪುಟ್ಟ ವ್ಯಾಜ್ಯಗಳಿರ್ತವೆ. ಈಗ ಹೆಣ್ಮಕ್ಳು ಏನು ನಮಗೆ ಬೇಕು ಭಾಗ ಅನ್ನುವಂಥದ್ದು ಇಂಥವೆಲ್ಲ ಸ್ವಲ್ಪ ತಡ ಆಗುತ್ತೆ. ಸೊ ಇದು ಬೇಗ ಇತ್ಯರ್ಥ ಆಗಲಿದ್ದಾಗ ನಾವೇನು ಮಾಡ್ತೀವಿ, ಅಕಸ್ಮಾತ್ ಏನಾದರೂ ಕೋರ್ಟ್ ಕೇಸು ಮತ್ತೊಂದು ಆಗಿದ್ರೆ ನಾವು ಅದನ್ನ ಕೋರ್ಟ್ಗೆ ಅದನ್ನ ಪರಿಹಾರ ಹಣವನ್ನ ಇಲಾಖೆಯವರು ಡೆಪಾಸಿಟ್ ಮಾಡಿಬಿಡ್ತಾರೆ. ಅಂತಿಮವಾಗಿ ಕೋರ್ಟಲ್ಲಿ ಯಾರ ಪರ ಆಗ್ತಾಗ ಅವಾಗ ಅದು ಬಿಡುಗಡೆ ಆಗುತ್ತೆ. ಅದರಿಂದ ಯಾಕಂದ್ರೆ ಇದನ್ನ ಕಾಯ್ಕೊಂಡಿರೋಕ್ಕಾಗಲ್ಲ. ಕೇಸ್ ಕೋರ್ಟ್ ಕೇಸು ಮತ್ತೊಂದಿದ್ರೆ ಅದಕ್ಕೆ ಆದಂಥ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಈಗಾಗಲೇ ನಾವು ಮಸ್ತೇನಹಳ್ಳಿ ಭಾಗದಲ್ಲಿ ಮಾಲ್ಕಿಗಳ ಸಂಬಂಧಪಟ್ಟಂತೆ ಈಗ ಸುಮಾರು 20 ಕೋಟಿ ಬಿಡುಗಡೆ ಮಾಡಬೇಕು ಅಂತ ಈಗಾಗಲೇ ಅದನ್ನ ನಾವು ಇದು ಮಾಡಿದ್ದೀವಿ. ಅದನ್ನು ಬಹುಶಃ ಇನ್ನೊಂದು 15-20 ದಿವಸ, ಯಾಕಂದ್ರೆ ಕೆಲವ್ರಿಗೆ 5 ಲಕ್ಷ 10 ಲಕ್ಷ ಈ ಥರ ಇದೆ. ಅಲ್ಲಿ ಅದೇನು ದೊಡ್ಡ ಮಟ್ಟದಲ್ಲಿ ಇಲ್ಲ. ಸುಮಾರು 110 ಗಿಡಗಳಿಗೆ ಒಂದು ಗಿಡಕ್ಕೆ 10,000 ರೂಪಾಯಿಯಲ್ಲಿ ನಿಗದಿಯಾಗಿದೆ. ಪರಿಷ್ಕರಣೆ ಆಗಿದೆ. ಹಿಂದೆ 25,000 ಇತ್ತು. ಆ 25,000 ಇದ್ದಂಥ ಕಾರಣದಿಂದ ಕೆಲವರು ಅದನ್ನ ದುರುಪಯೋಗ ಮಾಡಿಕೊಂಡು ಬೇರೆ ಭಾಗಗಳಿಂದ ಕಮ್ಮಮ್ಮ ಮತ್ತು ರಾಜಮಂಡ್ರಿಯಿಂದ ಗಿಡಗಳನ್ನು ತಂದು ಉಣಿಸಿ ಒಂದು ರೀತಿ ಇಡೀ ರಾಜ್ಯಕ್ಕೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಒಂದು ಪ್ರಯತ್ನ ಆಗಿತ್ತು. ಸುಮಾರು ಕೆಲವರು 200 ಗಿಡ ಅಂತ ಹೇಳಿ ಅದಕ್ಕೆ ಪರಿಹಾರ ತಗೊಂಡಿದ್ದಾರೆ. ಈಗ ಅದು ಕೂಡ ತನಿಖೆ ಆಗಬೇಕು ಮತ್ತು ಅದರಿಂದ ರೈತರು ಯಾರು ಈ ತರ ಸುಳ್ಳು ಮಾಹಿತಿಯನ್ನ ಕೊಟ್ಟು ತಗೊಂಡಿದ್ದಾರೆ ಅದನ್ನು ಕೂಡ ಅವರಿಂದ ವಸೂಲಾತಿ ಆಗಬೇಕು ಅಂತಕ್ಕಂಥದ್ದು ತೀರ್ಮಾನ ಆಗಿದೆ. ಸಭೆಯಲ್ಲಿ ಕೈಗಾರಿಕಾ ಪ್ರದೇಶಗಳ ವಿಶೇಷ ಭೂ ಸ್ವಾಧೀನಾಧಿಕಾರಿ ಹರಿಶಿಲ್ಪ, ಸರ್ವೆ ತಪಾಸಕ ವ್ಯವಸ್ಥಾಪಕ ವಿನಯ್, ಭೀಮಯ್ಯ, ಮಂಜುನಾಥ್, ಸುರೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಇಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಟೂರ್ಸ್.
ಹೋಲ್ಸೇಲ್ ಡೀಲರ್ WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068.
ಜೆಸಿಸಿ ಕ್ರಿಕೆಟ್ ತಂಡದ ವತಿಯಿಂದ ಆಯೋಜಿಸಲಾಗಿರುವ ಪುನೀತ್ ರಾಜ್ಕುಮಾರ್ ಕಪ್ ಹೆಸರಿನ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಗೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಚೆಂಡು ತೀರಾ ಗುಡ್ಗಳ ಬಲಬಾರ್ದು ಅದು ಜೆಸಿಸಿ ಕ್ರಿಕೆಟ್ ತಂಡದ ವತಿಯಿಂದ ಆಯೋಜಿಸಲಾಗಿರುವ ಪುನೀತ್ ರಾಜ್ಕುಮಾರ್ ಕಪ್ ಹೆಸರಿನ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಶ್ರೀನಿವಾಸಪುರ ಪಟ್ಟಣದ ಸರ್ಕಾರಿ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಆಂಧ್ರಪ್ರದೇಶದ ಅನ್ನಮಯ್ಯ ಜಿಲ್ಲೆ ಹಾಗೂ ಮದನಪಲ್ಲಿ ಡಿಸಿಎಫ್ ಹಾಗೂ ಶ್ರೀನಿವಾಸಪುರದ ಹೆಮ್ಮೆಯ ಪುತ್ರ ಜಗನ್ನಾಥ್ ಸಿಂಗ್ ಅವರು ಕ್ರೀಡಾಕೂಟವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೋಮಲ್ ನಿರ್ದೇಶಕ ಕೆಕೆ ಮಂಜುನಾಥ್, ಪೊಲೀಸ್ ಇನ್ಸ್ಪೆಕ್ಟರ್ ಶಂಕರಾಚಾರ್ ಹಾಗೂ ಡಾಕ್ಟರ್ ಶ್ರೀನಿವಾಸ್ ಉಪಸ್ಥಿತರಿದ್ದರು. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಒಟ್ಟು 16 ತಂಡಗಳು ಕಣಕ್ಕಿಳಿದಿವೆ. ಈ ಪಂದ್ಯಾವಳಿಯು ಒಟ್ಟು 3 ದಿನಗಳ ಕಾಲ ನಡೆಯಲಿದೆ. ಪ್ರಥಮ ಬಹುಮಾನ 2,22,222 ರು ಮತ್ತು ಆಕರ್ಷಕ ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನ 1,11,111 ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿಯನ್ನ ಹೊಂದಿದೆ. ಡಿಸಿಎಫ್ ಜಗನ್ನಾಥ್ ಸಿಂಗ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಮತ್ತು ಮಕ್ಕಳು ಮೊಬೈಲ್ ಫೋನ್ಗಳಲ್ಲೇ ಕಾಲ ಕಳೆಯುತ್ತಿರುವುದು ವಿಷಾದನೀಯ. ಕ್ರೀಡೆಗಳು ಆರೋಗ್ಯಕ್ಕೆ ಅತ್ಯಂತ ಅವಶ್ಯಕ. ದೇಹವನ್ನ ರೋಗಮುಕ್ತವಾಗಿಡಲು ಕ್ರೀಡೆಗಳು ಸಹಕಾರಿ. ಪೋಷಕರು ತಮ್ಮ ಮಕ್ಕಳನ್ನ ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಬೇಕು ಎಂದರು. ಕ್ರೀಡಾಪಟುಗಳಿಗೆ ನಾರ್ಮಲ್ ಎಲ್ಲ ಜನರಿಗೆ ಏನಂತಂದ್ರೆ ಮೇನ್ ಒಂದು ಸಂದೇಶ, ಫಿಟ್ನೆಸ್ ಅನ್ನೋದು ಕಾಪಾಡ್ಕೋಬೇಕು. ಇವತ್ತು ಫಿಟ್ ಆಗಿರಬೇಕು. ಹುಡುಗರು ಚಿಕ್ಕ ಮಕ್ಕಳಿಂದ ಚೆನ್ನಾಗಿ ಆಟ ಆಡಬೇಕು. ಈ ಥರ ಒಂದು ಪ್ರೋಗ್ರಾಮ್ಸ್ ಅವಾಗವಾಗ ನಡೆಸ್ತಾ ಇದ್ದ ಅಂತಂದರೆ ಹುಡುಗರು, ನೀವು ಜನರಲಾಗಿ ಆಚರಣೆ ನೋಡ್ದ ಅಂತಂದರೆ ಎಲ್ಲ ಲೀಡರ್ಸ್ ಆಗೋದು, ಒಳ್ಳೆ ಧೈರ್ಯ ಇರ್ತಕ್ಕಂಥದ್ದು ಆಟಗಾರರಿಗೆ. ಮನೇಲಿ ಕುತ್ಕೊಂಡ್ರು ಪುಸ್ತಕದ ಬದನೆಕಾಯಿಗಳಿಗೆಲ್ಲ ಏನೂ ಇರೋದಿಲ್ಲ ಆ ಥರ. ಸೊ ಎಲ್ಲರೂ ಆಚೆ ಬರಬೇಕು, ಮನೆಯಿಂದ ಆಚೆ ಚೆನ್ನಾಗಿ ಆಟ ಆಡಬೇಕು, ಫಿಟ್ ಆಗಿಡಬೇಕು. ಪ್ರತಿ ಸಾರಿ ಇವಾಗ ಸೆಲ್ ಫೋನ್ಸ್ ಅದು ಇದು ಬಳಕೆ ತುಂಬ ಜಾಸ್ತಿ ಆಗಿಬಿಟ್ಟು ಅಲ್ಲೇ ಕುತ್ಕೊಂಡು ಎಲ್ಲರಿಗೂ BP, ಶುಗರ್ಸ್ ಈ ಥರದ್ದೆಲ್ಲ ತರಿಸ್ಕೊತಾ ಇದ್ದೀರಾ. ಸೊ ನಾನು ಹೇಳೋದೇನಂತಂದರೆ, ನಾವು ಚಿಕ್ಕ ಮಕ್ಕಳಿಂದ ಆಟ ಆಡ್ತಿದ್ವಿ, ಇವಾಗ್ಲೂ ಫಿಟ್ಟಾಗಿ ಇದ್ದೀವಿ. ನಾನು ಡೈಲಿ 2 ಅವರ್ಸ್ ಜಿಮ್ ಮಾಡ್ತೀನಿ. ಸೊ ಅದಕ್ಕೆ ಇವತ್ತು ಗೇಮ್ಸ ನಾನು ಬಿಟ್ಟು 10 ವರ್ಷ ಆಗಿದ್ರು ಸಹ ಆಡೋಕ್ಕಾಗ್ತದೆ ನನ್ನ ಕೈಯಲ್ಲಿ. ಸೊ ಫಿಟ್ನೆಸ್ ಮೇಲೆ ತುಂಬಾ ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಆರೋಗ್ಯ ಇಲ್ಲಿರ್ತಕ್ಕಂಥ ಸಂಪಾದನೆ ವೇಸ್ಟ್. ಆರೋಗ್ಯವಾಗಿರಬೇಕು ಪ್ರತಿಯೊಬ್ಬರು ಸಹ. ನಾನು ಹೇಳ್ತಾ ಇರ್ತೀನಿ ಎಲ್ಲರಿಗೂ, ಚೆನ್ನಾಗಿ ಕಾಣಬೇಕು ಅಂತಂದರೆ ನೀವು ಆರೋಗ್ಯವಾಗಿರಬೇಕು, ಫಿಟ್ಟಾಗಿರಬೇಕು. ಆವಾಗ ನಿಮ್ಮ ಬಟ್ಟೆ ನಿಮ್ಮ ಮೇಲೆ ಚೆನ್ನಾಗಿ ಕಾಣೋದು. ಸೊ ದಯವಿಟ್ಟು ಎಲ್ಲರೂ ಸಹ ಊಟಗಳು ತಿನ್ನೋದು ಸ್ವಲ್ಪ ಮಿತಿಯಾಗಿ ಇಟ್ಕೊಂಡು, ಒಳ್ಳೆ ನಿದ್ರೆ, ಬೆಳಗ್ಗೆ ಅಥವಾ ಸಂಜೆ ವಾಕಿಂಗು, ಜಾಗಿಂಗು, ಈ ಥರ ಗೇಮ್ಸ್ ಅವಾಗವಾಗ ಆಡ್ತಿದ್ರೆ ಹುಡುಗರಲ್ಲಿ ಒಂದು ಯೂನಿಟಿ, ಹುಮ್ಮಸ್ಸು ಅಂತಕ್ಕಂಥದ್ದು ಪ್ರತಿಯೊಂದು ಟೈಮಲ್ಲಿ ಸಹ ಇರ್ತದೆ. ಕೋಮಲ್ ನಿರ್ದೇಶಕ ಕೆಕೆ ಮಂಜುನಾಥ್ ಮಾತನಾಡಿ, ಕ್ರೀಡಾಂಗಣವನ್ನು ಸುಸಜ್ಜಿತವಾಗಿ ಸಿದ್ಧಪಡಿಸಿರುವ ಆಯೋಜಕರನ್ನ ಶ್ಲಾಘಿಸಿದ್ದಾರೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ. ಕ್ರೀಡಾ ಸ್ಫೂರ್ತಿಯಿಂದ ಆಟವಾಡಿ ಎಂದು ಕ್ರೀಡಾಪಟುಗಳಿಗೆ ಹಾರೈಸಿದರು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಮಕರ ಸಂಕ್ರಾಂತಿ ಹಬ್ಬವನ್ನು ಚೇಳೂರಿನ ಜನತೆ ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಿದರು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬೆಳಗ್ಗಿನಿಂದಲೇ ಬಹುತೇಕ ದೇವಾಲಯಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು. ದೇವರಿಗೆ ಪೂಜೆ ಸಲ್ಲಿಸಿ ಭಕ್ತಿ ಭಾವ ಮೆರೆದರು. ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಎಳ್ಳು ಬೆಲ್ಲ ಕೊಟ್ಟು ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಜಾನುವಾರುಗಳಿಗೆ ರೈತರು ಮೈತೊಳೆದು ಸ್ವಚ್ಛಗೊಳಿಸಿದ ಬಳಿಕ ರಾಸುಗಳ ಮೇಲೆ ಚಿತ್ತಾರ ಮೂಡಿಸಿ ಕೊಂಬುಗಳಿಗೆ ಬಲೂನು ಕಟ್ಟಿ ಸಿಂಗರಿಸಿದ್ದರು. ರಾಸುಗಳನ್ನು ಬಗೆ ಬಗೆಯ ವಸ್ತ್ರಗಳಿಂದ ಹಾಗೂ ಹೂವಿನ ಹಾರಗಳಿಂದ ಶೃಂಗರಿಸಿ ಮಂಗಳ ವಾದ್ಯಗಳೊಂದಿಗೆ ಮೆರವಣಿಗೆ ನಡೆಸಿ ಸಂಜೆ ವೇಳೆ ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದ ಬಳಿ ಕಿಚ್ಚು ಹಾಯಿಸಿ ಸಂಭ್ರಮಿಸಿದರು. ಹಬ್ಬದ ಪ್ರಯುಕ್ತ ಮಹಿಳೆಯರು ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳು ಗಮನ ಸೆಳೆದವು.
ಆನಂದ್, ಎಂಎಂಟಿವಿ ನ್ಯೂಸ್, ಚೇಳೂರು. ಚಿಕ್ಕಬಳ್ಳಾಪುರ ತಾಲೂಕಿನ ಹಾವಲಗುರ್ಕಿ ಬಳಿಯ ಈಶಾ ಫೌಂಡೇಶನ್ ವತಿಯಿಂದ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಹಬ್ಬದ ಬೃಹತ್ ಆದಿಯೋಗಿ ಪ್ರತಿಮೆಯನ್ನು ವೀಕ್ಷಿಸಲು ಸಾವಿರಾರು ಮಂದಿ ಆಗಮಿಸಿದ್ದರು. ಇನ್ನು ಸಂಕ್ರಾಂತಿ ಹಬ್ಬದ ಸಡಗರದಲ್ಲಿ ಸದ್ಗುರು ಜಗ್ಗಿ ವಾಸುದೇವ್ ಅವರು ಭಾಗಿಯಾದದ್ದು ವಿಶೇಷವಾಗಿತ್ತು. ಸದ್ಗುರುಗಳು ಮಾತನಾಡಿ ಆಹಾರದ ಸ್ಥಿತಿ, ಮಣ್ಣು, ನೀರು ಮತ್ತು ರೈತರ ಸಂಕಷ್ಟದ ಬಗ್ಗೆ ಪ್ರತಿದಿನ 2 ನಿಮಿಷ ಮಾತನಾಡಿ ಎಂದು ಕರೆ ನೀಡಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾರ್ವಜನಿಕರ ಗಮನ ಸೆಳೆದವು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಪರಿಸರ ವೇದಿಕೆ ವತಿಯಿಂದ ಸಂಕ್ರಾಂತಿ ಹಬ್ಬವನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ಗಿಡಗಳನ್ನು ಹಂಚುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಡಾಕ್ಟರ್ ಬೋರೇಗೌಡ ಮಾತನಾಡಿ, ಸಂಕ್ರಾಂತಿ ಹಬ್ಬ ಇಡೀ ಭಾರತದಾದ್ಯಂತ ಆಚರಣೆ ಮಾಡುತ್ತಿದ್ದು, ಪ್ರತಿಯೊಬ್ಬರೂ ಕಡಲೆಕಾಯಿ, ಅವರೆಕಾಯಿ, ಕಬ್ಬು, ಎಳ್ಳು ಮತ್ತು ಬೆಲ್ಲ, ಸಿಹಿ ಪೊಂಗಲನ್ನು ಇಟ್ಟು ದೇವರು ಹಾಗೂ ಗೋವುಗಳ ಪೂಜೆಯನ್ನು ಮಾಡುವುದು ಸಂಪ್ರದಾಯವಾಗಿದೆ. ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಬೇಕಾಗಿದೆ ಎಂದು ತಿಳಿಸಿದರು. ಸಂರಕ್ಷಣೆಗಾಗಿ ಈ ಥರ ಪ್ರೋತ್ಸಾಹ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಇಂಥ ನಮ್ಮ ಸಾರ್ವಜನಿಕ ಹಾಸ್ಪಿಟಲ್ ನಡೆದಾಗ ಎಲ್ಲ ಕಡೆ ನೋಡಿ ನಾವೆಲ್ಲರೂ ಪರಿಸರಕ್ಕಾಗಿ ಶ್ರಮಿಸ್ತೀವಿ. ಪರಿಸರ ಉಳಿಸೋಕೆ ಎಲ್ಲ ಗಿಡಗಳನ್ನು ನೆಟ್ಟಿ ಅವುಗಳನ್ನು ಬರೀ ನೆಡೋದು ಮಾತ್ರ ಅಲ್ಲ, ನೆಟ್ಟಾದ್ಮೇಲೆ ಅವುಗಳನ್ನು ಪೋಷಿಸಿ ದೊಡ್ಡವರಾಗ ಗಿಡಗಳನ್ನು ಮಾಡಬೇಕು. ಅದನ್ನು ಇದೆಲ್ಲ ನಾವು ಕಟಿಬದ್ಧರಾಗಿರ್ತೀವಿ. ಎಲ್ಲರೂ ನಾವು ಅದಕ್ಕೆ ಪರಿಸರ ಸಂರಕ್ಷಣೆಗಾಗಿ ಈ ಸಂಕಲ್ಪ ಮಾಡ್ತೀವಿ ಅಂತ ಈ ದಿನಗಳನ್ನು ಹೇಳ್ತಾ ಇದನ್ನು ಮಾಡೋದು ಧನ್ಯವಾದಗಳನ್ನು ತಿಳಿಸುತ್ತಾ ಸಂತೋಷ. ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷರಾದ ಡಾಕ್ಟರ್ ಗುಂಪು ಮರದ ಆನಂದ್ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಗಿಡಗಳನ್ನು ನೀಡಿ ಹಾಗೂ ಎಳ್ಳು ಬೆಲ್ಲವನ್ನು ಹಂಚಿ ಸಂತೋಷವನ್ನು ಹಂಚಿಕೊಳ್ಳಲಾಯಿತು. ಪ್ರತಿಯೊಬ್ಬರು ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಬೇಕೆಂದು ಕಿವಿಮಾತು ಹೇಳಿದರು. ಜಪಾನದಲ್ಲಿರೋದು ಆಮ್ಲಜನಕ ಕೊರತೆ ಕಡಿಮೆ ಆಗಿದೆ. 33% ಇರಬೇಕು ಆಮ್ಲಜನಕ, ಕೇವಲ 20% ಇದೆ. ಇನ್ನು 10% ಬರಬೇಕು. ನಾವೆಲ್ಲ ಉಳಿಬೇಕು, ಬೆಳಿಬೇಕಂದ್ರೆ ಪ್ರತಿಯೊಬ್ಬರು ಪ್ರತಿ ವಾರದಲ್ಲೂ ಕೊನೆಯ ದಿನದಲ್ಲಿ ಗಿಡ ಮರ ಬೆಳೆಸಬೇಕು, ಪರಿಸರ ಉಳಿಸಬೇಕು. ಇಂಥ ನಮ್ಮ ಡಾಕ್ಟರ್ಗಳದ್ದು ಆಗ್ಬೋದು, ಆಫೀಸ್ಗಾಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಯುವ ಮೇಡಮ್ ಆಗ್ಬೋದು, ಪ್ರತಿಯೊಬ್ಬರು ಕೂಡ ಗಿಡ ನೆಡಬೇಕು ಅಂತ ಒಂದು ಅವೇರ್ನೆಸ್ ಕೊಡಬೇಕು. ಯಾವ ಗಿಡಗಳು ನೆಡ್ತೀವೋ ಮರಗಳು ದೊಡ್ಡದಾಗೋಗುತ್ತೆ, ಮಳೆ ಬರುತ್ತೆ. ಮಳೆ ಬಂದಾಗ ಹಬ್ಬ ಹರಿದಿಗಳು ಚೆನ್ನಾಗಿ ಮಾಡ್ತಾರೆ. ಹಸುಗಳು ಪೂಜೆ ಮಾಡ್ತೀವಿ. ಹಸುಗಳು ಪೂಜೆ ಮಾಡಿದ್ರೆ ನಮ್ಗೆ ಹಸಿರಾದಂಥ ಈ ಹುಲ್ಲು ಬೇಕಲ್ಲ, ಹುಲ್ಲೆಲ್ಲಿಂದ ಬರುತ್ತೆ? ಮಳೆ ಬೀಳಬೇಕಲ್ಲ, ಬೆಳೆ ಬರಬೇಕು. ಈ ರೀತಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ಗಿಡ ಮರವನ್ನು ಬೆಳೆಸೋದು ಒಂದು ಹವ್ಯಾಸ ಇಟ್ಕೊಂಡ್ರೆ ನಮ್ಮ ರಾಜ್ಯ ಸಂಪೂರ್ಣವಾಗಿ ಹಸಿರುಮಯವಾಗುತ್ತೆ. ನಾವು ನೀವು ಸಂತೋಷವಾಗಿರುತ್ತೆ. ಇನ್ನು ಎಳ್ಳು ಬೆಲ್ಲ ಯಾಕೆ ಹಂಚ್ತಾರೆ ಅದನ್ನು ಗೊತ್ತಿಲ್ಲ. ಕಬ್ಬು ಯಾಕೆ ಕೊಡ್ತಾರೆ? ಹಸು ಕೊಡ್ತಾರೆ, ಶ್ರೇಷ್ಠ. ಅವರೆಕಾಯಿ, ಕಡಲೆಕಾಯಿ ಹೀಟ್ ಪದಾರ್ಥ. ಈ ಬೇಸಿಗೆ ಇದೊಂದು ಚಳಿಗಾಲದ ತಿಂದಾಗ ಎಳ್ಳು ಎಲ್ಲ ಕೂಡ ಬೆಚ್ಚಗೆ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಆಸ್ಪತ್ರೆಗೆ ಹೋಗಂಗಿಲ್ಲ. ಅದಕ್ಕೆ ನಮ್ಮ ಆರೋಗ್ಯ ನಾವು ಬೆಳ್ಕೋಬೇಕಂದ್ರೆ ನಾವೆಲ್ಲ ಪರಿಸರವಾದಿಗಳಾಗಬೇಕು. ಮತ್ತು ದೊಡ್ಡವರ ಆಶೀರ್ವಾದ, ತಂದೆ ತಾಯಿಯರ ಆಶೀರ್ವಾದ ಪಡ್ಕೊಂಡಾಗ, ಇಂಥ ಗುರು ಹಿರಿಯರ ಆಶೀರ್ವಾದ ಪಡ್ಕೊಂಡಾಗ ನಮ್ಮ ದೇಶ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಮಂತ್ ಹಾಗೂ ಸ್ಟಾಫ್ ನರ್ಸುಗಳಾದ ಜಯಲಕ್ಷ್ಮಮ್ಮ, ಗಂಗಾಧರ್, ರಹಮತ್ ಉನ್ನೀಸಾ, ರೀಟಾ, ಸರೋಜಾ ಮತ್ತಿತರರು ಇದ್ದರು. ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಆರೋಪ, ದಲಿತ ಮುಖಂಡನ ಮೇಲೆ ಪೋಕ್ಸೋ ಪ್ರಕರಣ ದಾಖಲು, ಸ್ಥಳೀಯ ರಾಜಕೀಯದಲ್ಲಿ ಸಂಚಲನ. ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಅನಧಿಕೃತ ವಿದ್ಯುತ್ ಸಂಪರ್ಕ, ಬೆಸ್ಕಾಂ ಇಲಾಖೆಗೆ ವಂಚನೆ ಆರೋಪ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ಆಕ್ರೋಶ. ರಾಜೀವ್ ಗೌಡ ದರ್ಪಕ್ಕೆ ಕೆರಳಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಪ್ರತಿಭಟನೆ ನಡೆಸಿ ಆಕ್ರೋಶ, ಆಡಳಿತ ಸ್ನೇಹಿ ವಾತಾವರಣ ನಿರ್ಮಾಣಕ್ಕೆ ಒತ್ತಾಯ. ಪೌರಾಯುಕ್ತರಿಗೆ ರಾಜೀವ್ ಗೌಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಪ್ರಕರಣ, ನೋಟಿಸ್ ನೀಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ, ಕುತೂಹಲ ಮೂಡಿಸಿದ ಕಾಂಗ್ರೆಸ್ ಮುಖಂಡರ ನಡೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.